ನಗುವಿಗೆ ಇವತ್ತು ಕೊನೆ ಸ್ಥಾನನೇ. ಮೊದಲು ಸ್ಥಾನ ಕೊಡಬೇಕಾಗಿತ್ತು ಅಂತ ನನಗನ್ನಿಸುತ್ತೆ. ಆದರೆ ಇವತ್ತು ಕೂಡ ಕೊನೆ ಸ್ಥಾನ. ಸುಸ್ತಾಗಿ ಆದಮೇಲೆ ನಗಬೇಕು ಅಂತ ನಾನು ಅಂದ್ಕೊಳ್ತೀನಿ. ಸಂಕ್ಷಿಪ್ತವಾಗಿ ಹೇಳ್ತೀನಿ. ಒಂದು ಸಾರಿ ನಾವು ಪಟ್ಟಿ ಮಾಡಿದ್ಮೇಲೆ ಅದಕ್ಕೆ ಬದ್ಧ ಆಗಬೇಕು. ಇಲ್ಲದಿದ್ದರೆ ನಮ್ಮ ದಾಖಲೆನೇ ಸುಳ್ಳು ಹೇಳುತ್ತೆ ಅಂತ ಅರ್ಥ ಆಗುತ್ತೆ. ಆ ಥರ ಇರಬಾರ್ದು. ನನಗೆ ಇದಕ್ಕೆ ಏನೂ ಡಿವಿಯೇಷನ್ ಆಗಬಾರ್ದು. ಯಾರು ಏನೇ ಮಾಡಿದ್ರೂ ಕೂಡ ಒಂದು ಸಾರಿ ನಾವು ಪಟ್ಟಿ ಮಾಡಿದ ಮೇಲೆ ಈ ಕೆಲಸನೇ ನಡೆಸೋದು ಅನ್ನೋದು ಆ ರೀತಿ ಬದ್ಧತೆ ಇರಬೇಕು. ಇಲ್ಲದೇ ಇದ್ದರೆ ಯಾರು ಏನು ಬೇಕಾದ್ರೂ ಮಾಡ್ಬೋದು. ಸುಮ್ಮನೆ ಅದು ಸುಳ್ಳಾಗಿದೆ. ಈಗ ಎರಡನೇ ಸಾರಿ ನಾನು ಹೀಗೆ ಮಾತು ಹೇಳ್ತಾ ಇದ್ದೀನಿ. ನರಸಿಂಹಮೂರ್ತಿ ಅಂತ ಹಾಸ್ಯ ಚಕ್ರವರ್ತಿ ಅಂತ ಅವರು ಬೆಂಗಳೂರಿನಲ್ಲಿದ್ದರು. ಅವರು ಈ ಥರ ಕಾರ್ಯಕ್ರಮದಲ್ಲಿ ನಗುವಿನ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಜೋಕ್ ಹೇಳ್ತಾಯಿದ್ರು. ನನಗೆ ವರ್ಷಕ್ಕೆ 2 ಸಾರಿ ನೆಗಡಿ ಆಗೋದು, ವರ್ಷಕ್ಕೆ 2 ಸಾರಿ ನೆಗಡಿ ಆಗೋದು. ಆದರೆ ಹಾಳಾದ್ದು ಒಂದು ಸಾರಿ ನೆಗಡಿ ಆದರೆ 6 ತಿಂಗಳಿರುತ್ತೆ ಅನ್ನೋರು. ನಾನೇನು ನಿಮಗೆ ಚಕ್ರಗುಲ್ಲಿ ಇಕ್ಕಿಲ್ಲ, ಆದರೆ ನೀವು ನಗ್ತಾಯಿಲ್ಲ ಅಲ್ಲ. ನಾನೇನು ಚಕ್ರಗುಲ್ಲಿ ಇಕ್ಕಲಿಲ್ವಲ್ಲ. ನೋಡಿ, ನಗುವಿನ ಮಹತ್ವ ಏನು ಅಂತಂದರೆ ಚಕ್ರಗುಲ್ಲಿ ಇಕ್ಕದೇ ನಗೋದು. ಚಕ್ರಗುಲ್ಲಿ ಇಕ್ಕದೇ ನಾವು ನಗೋ ಅಂಥದ್ದು ಇದು. ಮೊದಲು ಒಂದು ಅರ್ಥ ಮಾಡ್ಕೊಳ್ಳೋಣ. ನಮ್ಮ ನಾಯಕರುಗಳು ದುರ್ಬಲರಾದರೆ ಏನಾಗುತ್ತೆ ಅನ್ನೋವಂಥದ್ದಕ್ಕೆ ಇದನ್ನು ಒಬ್ಬ ರಾಜನಿಗೆ ಹೋಲಿಸಿನೂ ಕೂಡ ಹೇಳಿದ್ದಾರೆ ಈ ಜೋಕು. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅದನ್ನು ಹೋಲಿಸಿನೂ ಕೂಡ ಶ್ರೀಮಂತನಿಗೆ ಹೋಲಿಸಿ ಕೂಡ ಹೇಳಿದ್ದಾರೆ. ನಾನು ಶ್ರೀಮಂತನದೇ ಇಷ್ಟಪಡ್ತೀನಿ. ಒಬ್ಬ ಶ್ರೀಮಂತ ಇದ್ದ. ಅವನು ತುಂಬ ಸಾಹುಕಾರ. ಅವನಿಗೆ ಕುದುರೆ ಅಂದರೆ ಚೂಲು ಕುದುರೆ ಬಗೆಯ ಕುದುರೆಗಳನ್ನು ನಾನು ಒಡೆತನ ಮಾಡಬೇಕು ಅಂತ ಹೇಳಿ ಅವನು ಹೋದ. ಒಂದು ಕುದುರೆನ ಕೊಂಡ್ಕೊಂಬಿಟ್ಟಕ್ಕೊಂದು ಕಾಯೋಕ್ಕೆ ಇಟ್ಟುಬಿಡಿ. ಒಬ್ಬನ ಮನುಷ್ಯನ ಇಟ್ಟ, ನೀನು ಚೆನ್ನಾಗಿ ಕುದುರೆಗಳನ್ನು ನೋಡ್ಕೋಬೇಕು ಅಂತ. ಆದರೆ ಅವನು ಫಿಸಿಕಲಿ ಚಾಲೆಂಜ್ಡ್, ಅಂದರೆ ಅವನಿಗೆ ಕಾಲು ಕುಂಟು ಕಾಲು. ಆ ಕುದುರೆ ಏನು ಮಾಡ್ತು, ಹೊಸ್ದಾಗಿ ಕೊಂಡ್ಕೊಂಡದ್ದು ಇವನು ಕುಂಟಿ ಲಾಭ ಪಡ್ಕೊಂತ ಇದ್ದಾನೆ, ಅದರಿಂದ ನಾನು ಕುಂಟಬೇಕು ಅಂತ ಆ ಕುದುರೆನೂ ಕುಂಟಕ್ಕೆ ಶುರುವಾಯ್ತು. ಕಾಲು ಹಿಂಗೆ ಇಟ್ಕೊಂಡು ಆಮೇಲೆ ವೈದ್ಯರನ್ನು ಕರೆಸಿದ್ರು. ಡಾಕ್ಟ್ರನ್ನ ಕರೆಸಿ, ಡಾಕ್ಟ್ರೇ ಈ ಕುದುರೆ ಕುಂಟುತ್ತೆ ಯಾಕೆ? ಆಮೇಲೆ ಅವ್ರು ಡಾಕ್ಟ್ರು ಹೇಳಿದ್ರು, ನಾನು ಮೆಡಿಷನ್ ಕೊಡ್ತೀನಿ, ಇದಕ್ಕೆ ಈ ಕುಂಟು ತೆಗಿತೀನಿ ಅಂತ. ಡಾಕ್ಟ್ರೇನೋ ಇಂಜೆಕ್ಷನ್ ಕೊಟ್ಟರು, ಮೆಡಿಷನ್ ಕೊಟ್ಟರು, ಎಲ್ಲ ಆಯಿತು. 1 ವಾರಕ್ಕೆ ಸರಿ ಹೋಯ್ತು. ಸ್ವಲ್ಪ ದಿವಸ ಮಟ್ಟಿಗೆ ಸರಿ ಹೋಯ್ತು ಆ ಕುದುರೆ. ಮತ್ತದೇ ಥರ ಕುಂಟದು. ಯಾಕೆಂದರೆ ಇವನು ನೋಡೋದು ಅದು ಕುಂಟದು. ನನಗೆ ಕುಂಟೋದ್ರಿಂದ ಲಾಭ ಇದೆ. ಆಮೇಲೆ ಇನ್ನೊಬ್ಬ ಶ್ರೇಷ್ಠ ತಜ್ಞರನ್ನು ಕರೆದುಬಿಟ್ರು. ಶ್ರೇಷ್ಠ ತಜ್ಞರನ್ನು ಕರೆದು, ಡಾಕ್ಟ್ರೇ ನೀವು ಉಪಚಾರ ಮಾಡಿ. ಅವರು ಉಪಚಾರ ಮಾಡಿದ್ರು. ಮತ್ತೊಂದು ವಾರ ಕುದುರೆ ಸರಿಯಾಯಿತು, ಮತ್ತಿದು ಆಯಿತು. ಕುಂಟಕ್ಕೆ ಶುರುವಾಯಿತು ಕುದುರೆ. ಆಮೇಲೆ ಅಲ್ಲಿ ಒಬ್ಬ ಸನ್ಯಾಸಿ ಹೋಗ್ತಾ ಇದ್ದ. ಆ ಸನ್ಯಾಸಿ ಹೋಗ್ತಾ ಇರಬೇಕಾದ್ರೆ ಅವರನ್ನು ಕಂಡರು. ಇವನು ಹೋದ, ಮಾಲೀಕ, ಸಿರಿವಂತ ಮಾಲೀಕ ಹೋಗಿ ಅವ್ರಿಗೆ ಹೇಳಿದ್ರು, ಸ್ವಾಮಿ ನನ್ನ ಕುದುರೆ ಕುಂಟುತ್ತೆ, ನೀವೇನಾದರೂ ಮಾಡಿ ಅದನ್ನು ಸರಿ ಮಾಡಿಕೊಡಿ. ನೋಡಿ, ನಾನು 2 ದಿನ ನಿಮ್ಮ ಮನೆಯಲ್ಲಿರ್ತೀನಿ, ಯಾಕೆ ಕುಂಟುತ್ತೆ ಅಂತ ನಾನು ನೋಡ್ತೀನಿ ಅಂತ ಅವನು ಹೇಳ್ದ. ಸರಿ, ಆ ಸನ್ಯಾಸಿಗೆ ಅವಕಾಶ ಕೊಟ್ಟರು. ನಾವು ನಮ್ಮ ಮನೆಯಲ್ಲಿ 2 ದಿನ ಇರ್ರಿ, ನೀವು ನೋಡಿ ಕಾರಣ ಕಂಡಿಡೀರಿ ಅಂತ. ಆಮೇಲೆ 2 ದಿನ ಆ ಸನ್ಯಾಸಿ ಅವ್ರ ಮನೆಯಲ್ಲಿದ್ದ. ಆಮೇಲೆ ಅವನು ಸನ್ಯಾಸಿ ಏನು ಹೇಳಿದ್ರು, ಕುದುರೆಗೇನು ಚಿಕಿತ್ಸೆ ಕೊಡಲಿಲ್ಲ. ಈ ಕುಂಟಿದನಲ್ಲ ಇವನು ಬದಲಾಯಿಸ್ಬಿಡ್ರಿ, ಸರಿ ಹೋಗುತ್ತೆ ಕುದುರೆ ಅಂತಂದು. ಆಮೇಲೆ
ಆ ಕುಂಟನ್ನು ಬದಲಾಯಿಸ್ಬಿಟ್ರು, ನೌಕರನ್ನ ಬದಲಾಯಿಸ್ಬಿಟ್ರು. ಆಮೇಲೆ ಆ ಸನ್ಯಾಸಿ, ನಾನು ಇಂಥ ಊರಿನಲ್ಲಿ ಇರ್ತೀನಿ, ಮುಂದೆ ಬಂದು ಏನು ರಿಸಲ್ಟನ್ನು ಕೊಡಿ ನನಗೆ ಅಂತ ಹೇಳಿದ್ರು. ಸ್ವಾಮಿ ಕುದುರೆ ಸರಿಹೋಯ್ತು ಸ್ವಾಮಿ ಅಂದರು. ಈ ಕುಂಟನ್ನು ಬದಲಾಯಿಸಿದೆ, ಅದು ಕುದುರೆ ಸರಿಹೋಯ್ತು. ಮತ್ತು ಏನು ಮಾಡಿದ್ರಿ ಸ್ವಾಮಿ? ಅವ್ರು ಎಕ್ಸ್ಪರ್ಟ್ ಡಾಕ್ಟ್ರು ಎಲ್ಲ ಮಾಡಿದ್ರು. ಇಲ್ಲ, ಆ ಕುದುರೆ ಈ ಕುಂಟನ್ನು ನೋಡಿ ನೋಡಿ ಅದು ಕುಂಟ್ತಾ ಇತ್ತು, ನನಗೆ ಗೊತ್ತಾಯಿತು ಅದಕ್ಕೆ ಆ ಕುಂಟನ್ನು ಬದಲಾಯಿಸಿದ್ರೆ ಈ ಕುದುರೆ ಸರಿ ಹೋಗಿದೆ ಅಂತದೆ. ಅದರಿಂದ ನಮ್ಮ ಪ್ರತಿನಿಧಿಗಳನ್ನಾಗಲಿ, ನಮ್ಮ ಮುಖಂಡರುಗಳನ್ನಾಗಲಿ, ನಮ್ಮ ನಾಯಕರನ್ನಾಗಲಿ ಆರಿಸ್ಬೇಕಾದ್ರೆ ನಾವು ವಿವೇಚನೆಯಿಂದ, ಅವನೇನಾದರೂ ಕುಂಟಿದ ಅಂದರೆ ಮುಂದೋಗವನು ಉಳಿದವರೆಲ್ಲ ಕುಂಟಕ್ಕೆ ಶುರುವಾಗ್ತಾರೆ. ನಮ್ಮ ಜೀವನ ಎಲ್ಲ ಈ ಕುಂಟು ಕುದುರೆಗಳ ಕಥೆ ಆಗಿದೆ ನಮಗೆ. ಅದನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ನಾನು ಗುಲ್ಬರ್ಗದಲ್ಲಿ ನಮಗೆ ಹೈಕೋರ್ಟ್ ಪೀಠದಲ್ಲಿ ಅಲ್ಲೂ 2 ಪೀಠ ಮಾಡಿದ್ರು. ಧಾರವಾಡದ್ದು ಒಂದು ಪೀಠ ಮಾಡಿದ್ರು, ಮತ್ತು ಗುಲ್ಬರ್ಗದಲ್ಲಿ ಒಂದು ಪೀಠ ಮಾಡಿದ್ರು. ಆ ಕಾಲದ ಅಲ್ಲಿಗೆ ಹೋಗ್ತಾ ಇದ್ದೆ. ಅಲ್ಲಿ ಏನಾಯಿತು, ಒಂದು ಹಲ್ಲು ನೋವು ಬಂದ್ಬಿಡ್ತು. ಡೆಂಟಿಸ್ಟ್ ಹತ್ರ ತೋರಿಸ್ಬೇಕು ಅಂತಂದು ನಾನು ಎಕ್ಸ್ಪರ್ಟ್ ಹತ್ರ ಡೆಂಟಿಸ್ಟ್ ಹತ್ರ ಹೋದೆ. ಆಮೇಲೆ ಅವ್ರೇನು ಮಾಡಿದ್ರು, ಇದನ್ನು ಹಲ್ಲು ತೆಗಿಬೇಕು ಸರ್ ಅಂತ ಹೇಳಿದ್ರು. ಕಿತ್ಬಿಟ್ರು, ಹಲ್ಲು ಕಿತ್ತು. ಮಾರನೇ ದಿವಸ ಡಾಕ್ಟ್ರುಗಳು ಎಲ್ಲರಿಗೂ ಯಾರ್ಯಾರು ಹೋಗ್ತಾರೋ ಅವ್ರ ಹತ್ರ ಇದಕ್ಕೆ ಪೇಷಂಟ್ಸು ಅವರಿಗೆ, ನೋಡು ಹೈಕೋರ್ಟ್ ಜಡ್ಜ್ ಹಲ್ಲು ಕಿತ್ತಿದ್ದೀನಿ, ಹಲ್ಲು ಅಷ್ಟೇ ಕಿತ್ತಿಲ್ಲ, ದುಡ್ಡು ಕಿತ್ತಿದ್ದೀನಿ, ಹಲ್ಲು ಕಿತ್ತಿದ್ದೀನಿ, ದುಡ್ಡು ಕಿತ್ತಿದ್ದೀನಿ ಅಂತ ಅವ್ರು ಹೇಳ್ತಾಯಿದ್ರು. ಈ ನಗುವಿನ ಮಹತ್ವ ಏನು ಅಂದರೆ, ಆತ್ಮೀಯ ಬಂಧುಗಳೇ, ಚಿತಾ ಭಸ್ಮತಿ ಶವಂ, ಚಿಂತಾ ಭಸ್ಮತಿ ಜೀವಂ, ಚಿತಾ ಚಿಂತೋರ್ ಮಧ್ಯೆ ಬಿಂದು ಮಾತ್ರಂ ವ್ಯತ್ಯಾಸಂ. ಚಿತೆ ಚಿಂತೆ ಇದರ ಮಧ್ಯದಲ್ಲಿ 0 ಮಾತ್ರ ವ್ಯತ್ಯಾಸ ಆದರೂ ಕೂಡ ಚಿತೆ ಶವವನ್ನು ಸುಟ್ಟರೆ ಚಿಂತೆ ನಮ್ಮ ಜೀವವನ್ನೇ ಸುಡುತ್ತೆ. ಇದನ್ನು ನಾವೆಲ್ಲರೂ ತಿಳ್ಕೋಬೇಕು. ನಮ್ಮ ಜೀವನದಲ್ಲಿ ಈ ಚಿಂತನ ಬೇರೆ. ಚಿಂತನ ಮಾಡಿದ್ರೆ ಏನು ತೊಂದರೆ ಇಲ್ಲ, ನಮ್ಮ ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ಆದರೆ ಚಿಂತೆ ಯಾವ ಮನುಷ್ಯನಿಗಿರುತ್ತೋ ಅವನ ಮನುಷ್ಯನನ್ನು ಕುಗ್ಗಿಸ್ಬಿಡುತ್ತೆ, ತಪ್ಪು ಮಾರ್ಗಕ್ಕೆ ಎಳೆಯುತ್ತೆ, ನಮ್ಮ ಜೀವನದೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ನಾನು ಇವತ್ತು 3 ವಿಭಾಗನ ಬೇಕಾದಷ್ಟು ಇದು ವಿಸ್ತಾರವಾಗಿದೆ. ನಗುವಿಗೆ ಏನು ಒಂದು ಥರ ಇಲ್ಲ. ಅವರವರ ಜೀವನ, ವೈದ್ಯರಾದರೆ ಡಾಕ್ಟ್ರಾಗಿ ಅವ್ರಿಗೆ ಜೀವನ ಪಾಠ ಕಲಿಸ್ಕೊಟ್ಟಿರುತ್ತೆ, ವಕೀಲಾದವ್ರಿಗೆ ವಕೀಲಾಗಿ, ಮೇಷ್ಟ್ರಾದರೆ ಮೇಷ್ಟ್ರಾದವರು, ವ್ಯವಸಾಯ ಮಾಡಿದ್ರೆ ವ್ಯವಸಾಯಗಾರರಿಗೆ, ಅವ್ರಿಗೆ ಅವರವ್ರ ಜೀವನದಲ್ಲಿ ಅನೇಕ ಘಟನೆಗಳು ಬರುತ್ತೆ. ನಾನು ಅದಕ್ಕೋಸ್ಕರ ಏನು ಮಾಡಿದ್ದೀನಿ, ನನ್ನ ಅನುಭವ, DVಜಿಯವರ ಮಂಕುತಿಮ್ಮನ ಕಗ್ಗ ಸಾಹಿತ್ಯ, ಇದನ್ನು ನನ್ನ ಜೀವನ ಅನುಭವ ಅದನ್ನು ಹೇಳಿ, ವಕೀಲ ವೃತ್ತಿನಲ್ಲಿ ಮತ್ತು ಪರ್ಸನಲ್ ಅನುಭವ, ಈ 3 ಕ್ಷೇತ್ರದಲ್ಲಿ ಮಾತ್ರ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸಾಹಿತ್ಯದಲ್ಲಿ ನಗು ಅನ್ನೋದು ನಾನು ಬರೀ DVಜಿಯವ್ರು ಮಾತ್ರ, ಕುವೆಂಪು ಅವ್ರನ್ನ ಓದಿದ್ರು ಇರ್ಬೋದು, GSC ರುದ್ರಪ್ಪ ಅವ್ರನ್ನ ಓದಿದ್ರು ಇರ್ಬೋದು, ಯಾವುದೇ ಸಾಹಿತ್ಯವನ್ನು ನೀವು ಅಧ್ಯಯನ ಮಾಡಿದ್ರೂ ಕೂಡ ಅದರಲ್ಲಿ ಆ ನಗು ಇರ್ಬೋದು. ಆದರೆ ನಾವು ಮಾತಾಡ್ತಾ ಇರೋವಂಥದ್ದು ಸ್ಮೈಲ್ ಅನ್ನೋದು ಬೇರೆ, ಅಟ್ಟಹಾಸದ ನಗೆ ಬೇರೆ, ಅಂತ ಇನ್ನೊಬ್ಬರು ನೋಡಿ ನಗೋದು ಬೇರೆ, ನಮ್ಮ ಜೀವನದ ಬೆಳಕನ್ನು ನಾವು ಕಂಡುಕೊಳ್ಳೋ ಅಂಥದ್ದು ಬೇರೆ. ನಮ್ಮ ಜೀವನಕ್ಕೆ ಒಂದು ಬೆಳಕನ್ನು ಕಂಡುಕೊಳ್ಳೋ ಅಂಥ ಒಂದು ಮಾರ್ಗದ ಬಗ್ಗೆ ನಾವು ಮಾತಾಡ್ತಾ ಇರೋದು. ಸ್ಮೈಲ್ ಅನ್ನಂದರೆ ಏನಂದರೆ, ನಗೆ ಎಲ್ಲವನ್ನು ಗೆಲ್ಲಬಹುದು. ಲವ್ ಅಂತ ಅದಕ್ಕೆ ಇನ್ನೊಂದು ಪರ್ಯಾಯ ಪದವನ್ನು ನಾವು ಹುಡುಕಿದರೆ, ಪ್ರೀತಿ ಮಾಡಿ, ಎಲ್ಲರನ್ನೂ ಪ್ರೀತಿಸಿ, ಆಲ್ ಇನ್ಕ್ಲೂಸಿವ್. ನಾವು ಯಾರನ್ನೂ ಹೊರಗೆ ಹಾಕಬೇಡ್ರಿ, ಎಲ್ಲರನ್ನೂ ನಮ್ಮ ಮನಸ್ಸಿಗೆ. ಇದು ಈ 3ನೇ ತತ್ವನೇ. ಇದಕ್ಕೆ ಅಂದರೆ ಪ್ರತಿ ಅಣುವಿನಲ್ಲೂ ಅಂತ ನಮ್ಮ ಪ್ರಾರ್ಥನೆ ನಾವೇನು ಮಾಡ್ತೀವೋ, ವಿ ಆರ್ ಆಲ್ ಯುನೈಟೆಡ್, ಕನೆಕ್ಟೆಡ್. ಅದು ಲಿವಿಂಗ್ ಬೀಯಿಂಗ್ಸ್ ಆಗಿರ್ಬೋದು, ಇನ್ಯಾನಿಮೇಟ್ ಆಬ್ಜೆಕ್ಟ್ಸ್ ಆಗಿರ್ಬೋದು, ನಿರ್ಜೀವ ವಸ್ತುಗಳಾಗಿರ್ಬೋದು, ಜೀವಿಗಳಾಗಿರ್ಬೋದು, ವಿ ಆರ್ ಆಲ್ ಕನೆಕ್ಟೆಡ್. ಅದನ್ನು ತೆಗೆದು ನೋಡಿದ್ರೆ, ವೈಜ್ಞಾನಿಕವಾಗಿ ನೋಡಿದರೆ ಅದರಲ್ಲಿ ಇರ್ತಕ್ಕಂಥ ಅಣುಗಳು ಏನಿದೆಯೋ, ಅಣುಗಳ ಮೌಲ್ಯಗಳು ಏನಿದೆಯೋ,
ನಿರ್ಜೀವ ವಸ್ತುಗಳಲ್ಲಿ, ಜೀವ ವಸ್ತುಗಳಲ್ಲಿ ಎಲ್ಲ ಒಂದೇ ಥರ ಇದೆ. ಇದನ್ನು ಒಂದು ದೊಡ್ಡ ಸತ್ಯ ಆಗಿ ವೈಜ್ಞಾನಿಕವಾಗಿ ನೋಡಿದ್ರು, ತಾರ್ಕಿಕವಾಗಿ ನೋಡಿದ್ರು, ತತ್ವವಾಗಿ ನೋಡಿದ್ರು ಕೂಡ ನಾವೆಲ್ಲರೂ ಕನೆಕ್ಟೆಡ್. ಅದು ಒಂದು ಮರ ಇರ್ಬೋದು, ಒಂದು ಗಿಡ ಇರ್ಬೋದು, ವ್ಯಕ್ತಿ ಇರ್ಬೋದು, ಅದನ್ನೆಲ್ಲ ನೋಡ್ಕೊಳ್ಳೋದು. ಈ ಸಾಹಿತ್ಯದಲ್ಲಿ ನಗು ಅಂದರೆ ನಾನು ಒಂದು 2-3 ಮಾತ್ರ ಪ್ರಸ್ತಾಪ ಮಾಡ್ತೀನಿ. ಇದಕ್ಕೆ ಪದ್ಯಗಳನ್ನು ಬರ್ಕೊಂಡಿದ್ದೀನಿ. ನಮ್ಮ ಮನಸ್ಸು ಏನು ಹೇಳುತ್ತೆ ಮನುಷ್ಯನಿಗೆ ಅಂತಂದರೆ, ಇದು ಚೆನ್ನ, ಅದು ಚೆನ್ನ, ಅದಿದ್ದರೆ ಚೆನ್ನ, ಅದಿದ್ದರೆ ಚೆನ್ನ ಅಂತ ಹೇಳುತ್ತೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಅವರು, DVG ಅವರು. ಏನು ಅಂತ ಹೇಳಿದ್ರೆ, ಒಂದು ಕರು ಇರುತ್ತೆ, ಅದು ಈ ಹುಲ್ಲು ಚೆನ್ನ, ಇಲ್ಲಿ ಮೇದ್ರೆ ಆಗುತ್ತೆ, ಚೆನ್ನ ಅಂತ ಆರುತ್ತೆ. ಆ ಹುಲ್ಲು ಎಷ್ಟು ಚೆನ್ನಾಗಿದೆ ಅಂತ ಅಲ್ಲಿಗೆ ಆರುತ್ತೆ, ಇನ್ನೊಂದು ಕಡೆ ಇನ್ನೊಂದು ಹುಲ್ಲು ಹಾರುತ್ತೆ. ಆ ರೀತಿ ಬದಲಾವಣೆ ಮಾಡ್ಕೊಂತ ಹೋಗುತ್ತೆ. ಎಲ್ಲೂ ಸುಖ ಇರಲ್ಲ ಮನೆಗೆ. ನಿನಗೆ ಎಲ್ಲೆಯ ಸುಖ ಇದೆ ಮನುಷ್ಯ, ನಿನಗೆ ಆರ್ತಾ ಇರ್ತೀಯ. ಇದಾದರೆ ಚೆಂದ, ಅದಾದರೆ ಚೆಂದ, ಅದಾದರೆ ಚೆಂದ ಅಂತ ಹೇಳ್ತಾರೆ. ಇಲ್ಲಿ ಚೆನ್ನ, ಅಲ್ಲಿ ಚೆನ್ನ, ಇನ್ನೆಲ್ಲೋ ಚೆನ್ನ ಅಂಥೇಳಿ ಹುಲ್ಲು ಬಯಲಾದೊಡೆಂದಕ್ಕೆ ನೆಗೆದು ಮೆಲ್ಲೆದೆಯ ಧಾವಿಸುವ ದಣಿಯುವ ಕರುವಿನ ಪೋಲ್ತು ಡೆಲ್ಲಿಯೋ ಸುಖ ನಿನಗೆ ಮಂಕುತಿಮ್ಮ. ನೀನು ಕರುವಿನ ಥರ ಹುಲ್ಲನ್ನು ಹುಡುಕ್ಯಂತ ನೆಗೀತಾ ಇರ್ತೀಯ. ನಿನ್ನ ಜೀವನದಲ್ಲಿ ಸುಖ ಎಲ್ಲಿ ಇರುತ್ತೆ ಅಂತ. ನಾವೆಲ್ಲ ಸಂಪಾದನೆ ಮಾಡೋದು ಏನಾಗುತ್ತೆ ಅಂದರೆ, ಒಬ್ಬ ಕದೀಮ ಕುಂಡ್ಕೊಂಡಿರ್ತಾನೆ. ಆ ಕದೀಮ ನಮ್ಮ ಮಗ ಆಗಿರ್ಬೋದು, ನಮ್ಮ ಮಗಳಾಗಿರ್ಬೋದು, ನಮ್ಮ ಹೆಂಡತಿ ಆಗಿರ್ಬೋದು. ನಾವೇನು ಮಾಡ್ತೀವಿ, ಈ ಇರುವೆಗಳ ಥರ ಮಣ್ಣು ರಾಶಿ ಹಾಕಿ ಒಂದು ಹುತ್ತ ಕಟ್ತೀವಿ. ಹುತ್ತ ಕಟ್ಟೋದು ಯಾಕೆ ಹೇಳಿ? ಅದರಲ್ಲಿ ಏನು ವಾಸ ಮಾಡುತ್ತೆ? ಹಾವಿಗೆ ನಾವೊಂದು ಮನೆ ಕಟ್ಕೊಡ್ತೀವಿ ಅಷ್ಟೇ. ಹುತ್ತದಲ್ಲಿ ವಾಸ ಮಾಡೋದು ಯಾವಾಗಲೂ ಹಾವುಗಳು. ನಮ್ಮ ಜೀವನದಲ್ಲೂ ಅಷ್ಟೇ. ನಾವು ಇದನ್ನು ಉಳಿಸಿ ಮಣ್ಣು ಅಂತ ಏರಿ ಹುತ್ತ ಕಟ್ಟಿದರೆ ಅಲ್ಲಿ ಒಳ್ಳೆ ಸರಿಯಾದ ನಾಗರಾವೇ ಬಂದು ವಾಸ ಮಾಡುತ್ತೆ. ನಮ್ಮೆಲ್ಲರ ಕಥೆ ಇಷ್ಟೇ. ಒತ್ತು ಕಣಕಣದಿ ಮಣ್ಣನ್ನು ಗೆದ್ದಲಿರುವೆಗಳು ಮತ್ತು ತೆರೆ ಬಿಡದೆ ದುಗುಡಿತ ಗೂಡು ಉತ್ತವಾಗುವುದು ವಿಷಸರ್ಪಕ್ಕೆ ಮಾನವನ ಯತ್ನಗಳ ಕಥೆ ಇಷ್ಟೇ ಮಂಕುತಿಮ್ಮ. ನಮ್ಮೆಲ್ಲರ ಪ್ರಯತ್ನ ಏನಂದರೆ, ಸರ್ಕಾರಕ್ಕೆ ತೆರಿಗೆ ಕೊಡೋಕ್ಕೋ ಅಥವಾ ಇನ್ಯಾವುದಾದ್ರು ಯಾರೋ ಹೊಡ್ಕೊಂಡು ಹೋಗೋಕ್ಕೋ, ಯಾರೋ ಸಾಲ ಬಂದು ಅಣ್ಣ ನನಗಿವತ್ತು ಭಾಳ ಕಷ್ಟ ಆಗಿದೆ, ಒಂದು 10,000 ಕೊಡೋಣ ಅಂದು ಅವನು ವಾಪಸ್ಸೇ ಕೊಡೋಲ್ಲ. ಬಡ್ಡಿ ಕೊಡ್ತೀನಿ ಅಂದು ಅಸಾಧ್ಯ ಹೇಳ್ತಾನೆ, 3% ಕೊಡ್ತೀನಿ ಅಂದರು. ಅವನೇನು ವಾಪಸ್ ಕೊಡೋಂಗಿಲ್ವಲ್ಲ, ಅಸಲನ್ನೇ ವಾಪಸ್ ಕೊಡೋಂಗಿಲ್ಲ ಅಂತಂದರೆ ಹೇಳ್ತಾನೆ ಅವನು ಏನೋ ಒಂದು 3%, 5%. ಅಯ್ಯೋ ನನಗೆ ಜೊಲ್ಸುದ್ದು ಹೋಗ್ಬಿಡುತ್ತೆ. ಇವನು 5% ಬಡ್ಡಿ, ಹಬ್ಬ ನಾನೆಷ್ಟು ದುಡಿಯೋಕ್ಕಾಗುತ್ತೆ ಅಂತ ಕೊಡೋದು. 10,000ನೇ ನಿಮಗೆ ವಾಪಸ್ ಬಂದರೆ ಆವಾಗ ಹೇಳ್ತೀರಿ ಅಸಲನ್ನಾದರೂ ಕೊಡೋ ಮರೆಯ, ಬಡ್ಡಿ ಕೊಡ್ದಿದ್ರೆ ಪರವಾಗಿಲ್ಲ ಅಂತ ಕೋರ್ಟ್ಗೆ ಹೋಗ್ತಾನೆ. ಎಲ್ಲೋದ್ರೂ ಅಷ್ಟೇ, ಕೊನೆಗೆ ನೀನು ಅಸಲು ಇಸ್ಕೊಂಡು ಹೋಗಪ್ಪ, ಇಷ್ಟೇ ನಿನ್ನ ಪುಣ್ಯ, ಅಷ್ಟಾದರೂ ಕೊಡ್ತಾ ಅದನ್ನಲ್ಲ ಅಂತ ಹೇಳ್ತಾರೆ. ನಮ್ಮೆಲ್ಲರ ಕಥೆ ಈ ರೀತಿ ಇರುತ್ತೆ. ಅದಕ್ಕೋಸ್ಕರ ನಾವು ಬಹಳ ಯೋಚನೆ ಮಾಡಬೇಕು. ಅದಕ್ಕೆ ಈ ಮನುಷ್ಯನಿಗೆ ಅಲಂಕಾರ ಅನ್ನೋದು, ಚಂದ ಅನ್ನೋದು, ಸೊಗಸಾಗಿರೋದು ಅಂತ ನೋಡಿ. ಈಜಿಪ್ಟ್ ದೇಶದಲ್ಲಿ ಒಂದು ರಾಣಿ ಇದ್ಲು. ಆಕೆ ತುಂಬ ಸುಂದರವತಿ. ಆಕೆ ಸೌಂದರ್ಯ ಅನ್ನೋದು ತುಂಬಿ ತುಳುಕ್ತಾಯಿತ್ತು. ಆಕೆ ಮೂಗಿಗೆ ಸೋತ್ಬಿಟ್ರು ಇಬ್ಬರು. ಸೀಸರ್, ಆಂಟೋನಿ ಅಂತ ಇಬ್ಬರು ಇದ್ದರು. ಅವರು ರೋಮ್ ದೇಶದಲ್ಲಿ, ಇಟಲಿ ದೇಶದಲ್ಲಿ ಅವರು ಮೆರೆದಂಥ ರಾಜರುಗಳು ಅವ್ರಿಗೆ. ಅದಕ್ಕೋಸ್ಕರ ಆ ಕ್ಲಿಯೋಪಾತ್ರ ಅನ್ನೋಳನ್ನ ಮೂಗು ನೋಡಿ, ಅಷ್ಟು ಸುಂದರವಾಗಿದ್ಲು. ಅವಳು ಮೂಗು ನೋಡಿ ಮರಳಾಗಿಬಿಟ್ರು. ಅವರಿಗೆ ಇತಿಹಾಸನೂ ಇಲ್ಲ, ಅವ್ರ ದೇಶನೂ ಹಾಳು ಮಾಡ್ಕೊಂಡ್ರು. ಅದಕ್ಕೆ ಒಂದು ಹೆಂಗಸಿನ ಮೂಗೇ ಸಾಕು ನಮ್ಮನ್ನು ಹಾಳು ಮಾಡೋಕ್ಕೆ. ಒಂದು ಹೆಂಗಸಿನ ಮೂಗು ಸರಿ, ಮೂಗಿಂದ ಏನಾದ್ರು ಬಿದ್ವಿ ಅಂದರೆ
ಮೂಗೆ ನಮಗೆ ತಿಂದ ಎಲ್ಲ ನಮ್ಮ ಎಲ್ಲ ಸೋತಂದರೆ ಆ ಹೆಂಗಸಿನ ನಮ್ಮೂರಾಗ ಒಬ್ಬ ಹೇಳ್ತಿದ್ದ ಅದಕ್ಕೆ ಎಲ್ಲ ಏನಪ್ಪ ಇಷ್ಟು ನಿಂದು ಹೊಲ ಮನೆ ಎಲ್ಲ ಹಾಳು ಮಾಡ್ಕೊಂಡಲ್ಲೋ ಅಂತ ಹೇಳ್ತಾನೆ. ಅಣ್ಣ ಆ ಕರಿಯವನ ಸಹವಾಸ ಮಾಡಿದ್ನಲ್ಲ ಅಲ್ಲೇ ಓದ್ಕೊಳ್ಳೋಣ ಎಲ್ಲ ನನ್ನ ಹೊಲ ಮನೆ ಎಲ್ಲ ಅಲ್ಲೇ ಓದ್ತು ಅಂತ ಹೇಳ್ಕೊಂತ. ಸೊ ಆ ರೀತಿ ಇರುತ್ತೆ. ನಾಸಿಕದ ಮಾಟದಿಂದ ಕ್ಲಿಯೋಪಾಟ್ರಳಿಗೆ ದಾಸರಾದರು ಶಬ್ದ ನೋಡಿ, ದಾಸರಾದರು ಸೂರ ಸೀಸರ್ ಆ್ಯಂಟೋನಿಗಳೇ ದೇಶ ಚರಿತೆಗಮವರ ಜಸಕೊ ಮಂಕುಶವಾಯಿತು ನಾಸಾಪುಟದ ರೇಖೆ ಮಂಕುತಿಮ್ಮ. ಈ ಮೂಗು ಅನ್ನುವಂಥದ್ದು ಒಂದು ಸೌಂದರ್ಯ ಅವರ ಚರಿತ್ರೆಯನ್ನು ಹಾಳು ಮಾಡ್ತು, ಆ ವ್ಯಕ್ತಿಗಳನ್ನು ಕೂಡ ಹಾಳು ಮಾಡ್ತು. ನಮ್ಮ ಜೀವನ ಹೇಗೆ ಅನ್ನೋದನ್ನು ನಾವು ಭಾಳ ಚೆನ್ನಾಗಿ ತಿಳ್ಕೋಬೇಕು. ಒಂದು ಕಾಡಿದ್ದಂಗೆ ನಾವೆಲ್ಲ ಸುಮ್ಮನೆ ನಾಡು ಚೆನ್ನಾಗಿರೋ ಮನೆ ಕಟ್ಕೊಂಡಿದ್ವಿ ಅಂತ ಹೇಳ್ತೀವಿ. ಅಲ್ಲಿ ಎಷ್ಟು ಈ ಕವನವನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳಿ, ಅರ್ಥೈಸ್ಕೊಳ್ಳಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ವನ್ಯ ಮೃಗಗಳ ನಡುವೆ ಗೋವು ಒಂದೇನಹುದು. ನಾವು ಇವಾಗ ನಾನು ಹೇಳ್ತಿರ್ತೀನಿ, ನಾಗರಾಜ್ ಬರ್ತಾರೆ, ಚರ್ಚೆ ಮಾಡ್ತೀವಿ ಅನೇಕ ವಿಷಯಗಳು ಈ ಸಮಾಜದ ಇದರ ಮೊದಲು ಕರೆಕ್ಷನ್ ಮಾಡ್ಬೋದು ಸಮಾಜನ ಅಂತ ಅನಿಸ್ತು. ಈಗ ನನಗೆ ಇವತ್ತು ಕೇಳಿದರೆ ನಾನು ಹೇಳ್ತೀನಿ ಕರೆಕ್ಷನ್ ಮಾಡೋಕ್ಕಲ್ಲ, ನಮ್ಮನ್ನು ಕರೆಕ್ಷನ್ ಮಾಡ್ಕೋಬೋದು ಅಂತ. ಇದು ನನ್ನ ಆಲೋಚನೆಯಲ್ಲಿ ಬದಲಾವಣೆ ಅಂತೇಳಿ. ಅದಕ್ಕೆ ಅವ್ರಿಗೆ ಯಾಕೆ DVG ಅವರ ಈ ಪದ್ಯದಲ್ಲಿ ಉತ್ತರ ಇದೆ. ವನ್ಯ ಮೃಗಗಳ ನಡುವೆ ಗೋವು ಬಂದೇನಿಹುದು. ಅಯ್ಯ ಕಾಡು ಕಣೆ ಅವರೆಲ್ಲ, ಅಲ್ಲಿ ಮೃಗಗಳಿದೆ, ಅದಕ್ಕೆ ಆ ಹುಲಿ ಇದೆ, ಇನ್ನೇನೇನೋ ಇದೆ, ಅಲ್ಲಿ ಸಿಂಹ ಇದೆ, ಹುಲಿ ಇದೆ, ಚಿರತೆ ಇದೆ. ಅದ್ರ ಮುಂದೆ ಒಂದು ಹಸು ಬಂದರೆ ಏನೇ ಮಾಡಕತ್ತೆ, ಅದು ಕೇರ್ ಮಾಡ್ತವೇನೆ. ಯಾವ ಹುಲಿ ಅಲ್ಲ, ಇದನ್ನು ಹಸುನ ತಿಂದಾಕತ್ತಷ್ಟೇ. ಅದರಿಂದ ನೀನು ಸಾಧು ಆಗಿರೋದ್ರಿಂದ ನಿನಗೇನು ಪ್ರಯೋಜನ ಆಗಲ್ಲ ನಿನಗೆ. ಅದು ಹೆಂಗಾಗುತ್ತೆ ಅಂತಂದರೆ, ಈ ಸಮಾಜದಲ್ಲಿ ಏನಾದರೂ ನೀತಿ ಪಾಠ ಹೇಳಕ್ಕೆ ಹೋದೆ ಅಂದರೆ ವನ್ಯ ಮೃಗಗಳ ನಡುವೆ ಗೋವು ಒಂದೇನಿಹುದು, ಏನು ಪ್ರಯೋಜನ ಆಗಲ್ಲ. ಪುಣ್ಯ ವೀದಿಯಲ್ಲಿ ತಾತ್ವಿಕನಿಗೇನಹುದು. ಪುಣ್ಯ ವೀದಿಯಲ್ಲಿ ಅಂತಂದರೆ ಜಗಳ ಮಾಡೋರು ಅಂತ ಕೇರಿನಲ್ಲಿ ತತ್ವ ಹೇಳೋಂಥವನಿಗೇನು ಸ್ಥಾನ ಇದೆ? ಯಾರು ಬೆಲೆ ಕೊಡ್ತಾರೆ? ಯಾರೂ ಬೆಲೆ ಕೊಡೋಲ್ಲ. ಅನ್ಯಾಯದುನ್ಮತ್ತ ಕೋಲಾಹಲದ ಲೋಕ ಪುಣ್ಯವನ್ನು ಚಿಂತಿಪದೆ ಮಂಕುತಿಮ್ಮ. ಅಯ್ಯ ಕಣೆಯ, ಈ ಲೋಕ ಎಲ್ಲ ಅನ್ಯಾಯ ಮಾಡೋಕ್ಕೆ ಅಂತ ಇದಾಗಿದೆ. ಅದ್ರ ಪುಣ್ಯದ ಬಗ್ಗೆ ಏನಾದ್ರು ಚಿಂತೆ ಮಾಡೋಕ್ಕೆ ಅದಕ್ಕೆ ಟೈಮ್ ಇದೆಯೇ, ಸಮಯ ಇದೆಯೇ? ಅದರಿಂದ ಈ ಪ್ರಪಂಚವನ್ನು ಕರೆಕ್ಷನ್ ಮಾಡ್ತೀನಿ ಅಂತ ಬಿಟ್ಕೋಬೇಡ. ಬುದ್ಧ ಮನೆ ಬಿಟ್ಟು ಹೋದ, ಏನಕ್ಕೆ ಹೋದ? ಅವನು ಒಬ್ಬ ಚೆನ್ನಾಗಾದ. ಅವನು ನೋಡಿ ಬದಲಾವಣೆ ಆದರೆ ಆಗ್ಬೋದು, ಆಗದೇ ಇದ್ದರೆ ಬಿಡ್ಬೋದು. ಅವನು ಬುದ್ಧ ಮಾತ್ರ ಬದ್ಧ ಮುಕ್ತನಾಗಿ ಬುದ್ಧ ಇರೋಕ್ಕೆ ಸಾಧ್ಯ ಇದೆ. ಬುದ್ಧನ ಥರ ಬುದ್ಧ ಮಾತ್ರ ಇರೋಕ್ಕೆ ಸಾಧ್ಯ ಇದೆ. ಒಬ್ಬೊಬ್ಬರು ಹಂಗೆ ಹೋಗಿ ಹಂಗಾಗ್ಬೋದಷ್ಟೇ. ಸಮಾಜದಲ್ಲಿ ಸಮೂಹ ಜೀವನ ಮಾಡಬೇಕಾದ್ರೆ ತತ್ವಕ್ಕೆ ಸ್ವಾರ್ಥ ಎಲ್ಲಿರುತ್ತೋ ನಿಸ್ವಾರ್ಥಕ್ಕೆ ಅಲ್ಲಿ ಜಾಗ ಇಲ್ಲ. ಎಲ್ಲಿ ಸ್ವಾರ್ಥದಿಂದನೇ ಕೂಡಿರಬೇಕಾದ್ರೆ, ಪ್ರತಿಯೊಬ್ಬನು ಸ್ವಾರ್ಥಿಯಾಗಿ ಚಿಂತೆ ಮಾಡಬೇಕಾದ್ರೆ ನನ್ನ ಮನೆ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಹೊಲ, ನನ್ನ ತೋಟ ಅಂತ ಸ್ವಾರ್ಥಿಗಳಾಗಿ ಚಿಂತೆ ಮಾಡಿದ್ರೆ ಅಲ್ಲಿ ಸಮೂಹ ಚಿಂತನೆ ಇಲ್ಲವೇ ಇಲ್ಲ. ನಮ್ಮೆಲ್ಲರ ಜೀವನ ಕೂಡ ಅದೇ ರೀತಿ ಆಗಿದೆ. ನಾವು ಸ್ವಾರ್ಥಿಗಳಾಗಿದ್ದೇವೆ. ನಮ್ಮ ವೈಯಕ್ತಿಕ ಆರೋಗ್ಯದ ಬಗ್ಗೆ, ಚೆನ್ನಾಗಿರೋದ್ರ ಬಗ್ಗೆ ಚಿಂತೆ ಮಾಡ್ತಾಯಿದ್ವಿ, ಒಟ್ಟು ಸಮಾಜದ ಬಗ್ಗೆ ನಾವು ಚಿಂತೆ ಮಾಡ್ತಾ ಇಲ್ಲ. ಅದರಿಂದ ನಮಗೆ ಈ ಕಷ್ಟವನ್ನು ನಾವು ಅನುಭವಿಸ್ಬೋದು. ಆಧ್ಯಾತ್ಮ ಜೀವನ ಒಂದು ಮಾತ್ರ. ಸೊ ಅದಕ್ಕೆ ಈ ಆಧ್ಯಾತ್ಮದಲ್ಲಿ ತುದಿಗೆ ನೀವು ಹೋದರೆ ಎಲ್ಲಿವರೆಗೂ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತಂದರೆ ಡಿಸೈರ್ಲೆಸ್, ಅಂದರೆ ಅಪೇಕ್ಷಾ ರಹಿತನಾಗಿದ್ದರೆ ಮಾತ್ರ ನೀನು ಸೇವೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರೀತಿಯನ್ನು, ಎಲ್ಲರನ್ನೂ ಪ್ರೀತಿಯಿಂದ, ಅಂದರೆ ಯಾರಿಗೂ ಯಾವುದೇ ರೀತಿಯ ಸೂಕ್ಷ್ಮವಾಗಿ ಆಗಲಿ, ಗೊತ್ತಿದ್ದೇ ಆಗಲಿ ಗೊತ್ತಿಲ್ಲದೆ ಆಗಲಿ, ನನ್ನ ಮನಸ್ಸಿನಲ್ಲಿ ನೋವು ಕೊಡಬೇಕು ಅನ್ನೋ ಚಿಂತನೆಯೇ ಇಲ್ಲದೆ ಇರುವಂಥ ಒಂದು ಮನೋಸ್ಥಿತಿ, ಅದನ್ನೇ ಡಿಸ್ಕ್ರಿಮಿನೇಷನ್, ಡಿಸೈರ್ಲೆಸ್ನೆಸ್, ಗುಡ್ ಕಾಂಡಕ್ಟ್ ಅಂತ ಆ ಪಥದಲ್ಲಿ ಲವ್.
ಅನ್ನೋ 4 ಪಥಗಳು ಏನು ಥಿಯಾಸಫಿ ಹಾಕ್ಕೊಟ್ಟಿದೆಯೋ, ವಿವೇಚನೆಯಿಂದ ಜೀವನ ಮಾಡಯ್ಯ ನೀನು, ಅಪೇಕ್ಷಾ ರಹಿತನಾಗಿ ಜೀವನ ಮಾಡಯ್ಯ ನೀನು, ಸನ್ಮಾರ್ಗದಲ್ಲಿ ಜೀವನ ಮಾಡಯ್ಯ ನೀನು, ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಳ್ಳೋ ಅಂಥ ಪ್ರೀತಿಯನ್ನು ಮಾಡಯ್ಯ, ಪ್ರೀತಿಯನ್ನು ಮಾಡಿ, ಆಲ್ ಇನ್ಕ್ಲೂಸಿವ್ ಅಂತ ನಾನೇನು ಹೇಳಿದ್ನೋ ಆ ರೀತಿ ಇದ್ದ ಒಂದು ಸಮಾಜದಲ್ಲಿ ಅಲ್ಲಿಗೆ ಈ ಸತ್ಸಂಗ ನಮ್ಮನ್ನು ಕರ್ಕೊಂಡು ಹೋಗ್ಬೋದು. ಆ ರೀತಿ ಉಪಕಾರಿಯಾಗಿ ನಮ್ಮ ಬದುಕಬೇಕು. ನನ್ನ ಬದುಕು ಇನ್ನೊಬ್ಬರಿಗೆ ನೆರವಾಗಬೇಕು, ಇನ್ನೊಬ್ಬರ ದುಃಖದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಮನೋಸ್ಥಿತಿ ಇಲ್ಲದೆ ಇದ್ದರೆ, ನಾವು ಸ್ವಾರ್ಥಿಗಳಾದರೆ ಅದನ್ನು ಅಷ್ಟು ಆ ಮಸಿಯನ್ನು, ಆ ಪಾತ್ರೆಯನ್ನು ಅಷ್ಟು ಚೆನ್ನಾಗಿ ಉಜ್ಜಿ ತೊಳೆಯೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ನಿಸ್ವಾರ್ಥಿಗಳಾಗಬೇಕು. ಅದು ಸತ್ಸಂಗದಿಂದ ಸಾಧ್ಯ ಅನ್ನೋವಂಥದ್ದು ಒಂದು ವಿಷಯ ಹೇಳ್ತೀನಿ. ಇನ್ನು ಸ್ವಂತ ಅನುಭವನ ಕೇಳ್ತೀನಿ. ಏನಪ್ಪ ಅವ್ರದ್ದೇ ಕಥೆ ಹೇಳ್ಕೊಂತಾರೆ ಅಂತ ನೀವು ಹೇಳಬೇಡಿ. ಹೆಂಗೆ ಜಡ್ಜ್ ಆದೆ ನಾನು ಅಂತ ಹೇಳೋದಕ್ಕೆ, ಹೆಂಗಿದ್ದೆ, ಎಲ್ಲಿಗೆ ಹೋದೆ, ಏನಾಯಿತು ಅನ್ನೋ ಅಂಥದ್ದಕ್ಕೆ ಇದೊಂದು ಎಕ್ಸಾಂಪಲ್. ನಾನು ಒಂದು ಸಾರಿ ಮಧುಗಿರಿ ಕಡೆದು ರಿಟ್ ಪೆಟಿಷನ್ ಬಂದಿತ್ತು. ಅದು ಆರ್ಡರ್ಸ್ಗೆ ಇಂಜೆಕ್ಷನ್ ಅಪ್ಲಿಕೇಶನ್ನ ನಮ್ಮ ಎದುರುಗಡೆಯವ್ರು ಹಾಕಿದ್ರು. ಅದು ಕೋರ್ಟ್ ಮುಂದ್ಗಡೆ ಬಂದಿತ್ತು. ಬಿಲ್ಲಪ್ಪ ನೀವೇ ಹೋಗಿ ಅಂದ್ಬಿಟ್ರು ನಮ್ಮ ಸೀನಿಯರು, ನೀವು ಹೋಗಿ ನೀವು ಆರ್ಗ್ಯುಮೆಂಟ್ ಮಾಡಿರಿ ಅಂತಂದು. ನಾವು ಒಬ್ಜೆಕ್ಷನ್ಸ್ ಹಾಕಿಲ್ಲ ಸರ್, ಅವ್ರು ಅರ್ಜಿ ಹಾಕಿದ್ದಾರೆ ಇಂಜೆಕ್ಷನ್ಗೆ, ನಾವು ಒಬ್ಜೆಕ್ಷನ್ ಹಾಕಿಲ್ಲ ಅಂದರು. ಅವರು ಏನು ಹೇಳಿದ್ರು ನಮ್ಮ ಸೀನಿಯರು, ವಿ ನೀಡ್ ನಾಟ್ ಫೈಲ್ ಅಂದರೆ ಕ್ಯಾಶುಯಲಾಗಿ ಹೇಳಿದ್ದಾರೆ ಅವರು, ವಿ ನೀಡ್ ನಾಟ್ ಫೈಲ್ ಅಬ್ಜೆಕ್ಷನ್ಸ್ ಅಂತಂದರು. ಹಂಗ ಸರಿ ಸರ್, ನಾನು ಆರ್ಗ್ಯುಮೆಂಟ್ ಮಾಡ್ತೀನಿ. ಎದುರುಗಡೆ ಅವ್ರು ಬಂದೇ ಇಲ್ಲ. ಕೋರ್ಟ್ನಲ್ಲಿ ಕರೆದು 4ನೇ ಕೋರ್ಟ್ನಲ್ಲಿ ಕೂತಿದ್ದೀನಿ. ಆ ಜಡ್ಜಿ ಹೇಗೆ ಅಂದರೆ ಹೋಗ್ತಾನೂ ಕೊಯ್ತಾರೆ, ಬರ್ತಾನೂ ಕೊಯ್ತಾರೆ, ಆ ಥರ ಶಾರ್ಪ್ ಜಡ್ಜ್, ಬ್ರಿಲಿಯಂಟ್ ಜಡ್ಜ್, ಒನ್ ಆಫ್ ದಿ ಮೋಸ್ಟ್ ಬ್ರಿಲಿಯಂಟ್ ಜಡ್ಜಸ್ ಅವರ್ ಹೈಕೋರ್ಟ್ ಹ್ಯಾಸ್ ಸೀನ್. ಅಂಥ ಜಡ್ಜು. ನಾನು ಹೋಗಿ ಒಂದು ಕುರ್ಚಿ ಹಿಡ್ಕೊಂಡೆ. ಎಲ್ಲಿಂದ ನಾನು ಕಂಫರ್ಟಬಲ್ಲಾಗಿ ಮಾತಾಡ್ಬೋದು, ವಾದ ಮಾಡ್ಬೋದು, ಅಲ್ಲಿಗೆ ಆ ಕುರ್ಚಿನ ಹಿಡ್ಕೊಂಡೆ. ಬೆಳಿಗ್ಗೆನೇ ಹೋದೆ. ಎಸ್ ಐಟಮ್ ನಂಬರ್ 4 ಅಂದರು. ನಮ್ಮ ಕೇಸ್ ಕರೆದ್ರು. ಎಸ್ ವಾಟ್ ಈಸ್ ದಿಸ್ ಮ್ಯಾಟರ್ ಅಂದರು. ದಿ ಅದರ್ ಸೈಡ್ ಹ್ಯಾಸ್ ಫೈಲ್ಡ್ ಆನ್ ಇಂಜೆಕ್ಷನ್ ಅಪ್ಲಿಕೇಶನ್ ಮೈ ಲಾರ್ಡ್ ಅಂತಂದು. ಹ್ಯಾವ್ ಯು ಫೈಲ್ಡ್ ಯುವರ್ ಅಬ್ಜೆಕ್ಷನ್ಸ್, ನೀವು ತಕರಾರು ಹಾಕಿದ್ದೀರಾ ಅಂತ. ವಿ ನೀಡ್ ನಾಟ್ ಫೈಲ್ ಅಬ್ಜೆಕ್ಷನ್ಸ್ ಮೈ ಲಾರ್ಡ್ ಅಂದ್ಬಿಟ್ಟೆ ನಾನು. ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಜಡ್ಜು, ನನಗೆ ಹೇಳೋ ಅಂಥದ್ದು. ಫ್ರಮ್ ವಿಚ್ ಫಾರೆಸ್ಟ್ ಯು ಆರ್ ಕಮಿಂಗ್ ಅಂದ್ಬಿಟ್ರು ಅವರು. ಯಾವ ಕಾಡಿನಿಂದ ಬರ್ತಾ ಇದೆಯಪ್ಪ ನೀನು, ಫ್ರಮ್ ವಿಚ್ ಫಾರೆಸ್ಟ್ ಯು ಆರ್ ಕಮಿಂಗ್ ಅಂದ್ಬಿಟ್ರು. ಯಾಕೆಂದರೆ ಇಂಜೆಕ್ಷನ್ ಅಪ್ಲಿಕೇಶನ್ಗೆ ಅಬ್ಜೆಕ್ಷನ್ ಹಾಕಲ್ಲ, ನಾವು ಹಾಕಬೇಕಾಗಿಲ್ಲ ಅಂತ ಹೇಳ್ತಾನಲ್ಲ ಈ ಮನುಷ್ಯ ಅಂತ. ನಮ್ಮ ಗುರುಗಳು ಏನು ಹೇಳಿದರು, ಕನಕನಿಗೆ ಕ್ವಾಣನೇ ಮಂತ್ರ, ಕ್ವಾಣ 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 ಅಂತ ಹೋಗ್ಬಿಟ್ಟೆ ನಾನು. ಕ್ವಾಣ ಅಂತಲೇ ಇದ್ದೀನಿ. ಅವರು ಸುಮ್ಮನೆ ಹೇಳಿದ್ದಾರೆ ಅದಕ್ಕೆ, ಇವನು ಮಾಡ್ಕೊಂಬರ್ತಾನೆ, ಇವನು ಚಾಲಕಿ ಉಪಯೋಗಿಸ್ತಾನೆ ಅಂತ ಅವರು ಭಾವಿಸ್ಕೊಂಡಿದ್ದಾರೆ. ಆದರೆ ನನಗೆ ಹಂಗಾಗಿಲ್ಲ ನೋಡಿ. ಆ ಪಾಠದ ಇಂಜೆಕ್ಷನ್, ದಿ ಅದರ್ ಸೈಡ್ ಹ್ಯಾಸ್ ನಾಟ್ ಫೈಲ್ಡ್ ಅಬ್ಜೆಕ್ಷನ್ಸ್, ಐ ಎ ಅಲೌಡ್ ಇಂಜೆಕ್ಷನ್ ಗ್ರ್ಯಾಂಟೆಡ್ ಅಂದ್ಬಿಟ್ಟು ಅದನ್ನು ಸರಿಪಡಿಸ್ಕೊಂಡ್ರು ನಮ್ಮ ಸೀನಿಯರು. ಅದು ಇನ್ನೊಂದು ಅರ್ಜಿ ಹಾಕಿದ್ರು, ಅದನ್ನು ಮಾಡಿಫೈ ಮಾಡ್ಕೊಂಡ್ರು, ಅದು ಬೇರೆ ವಿಷಯ. ಆದರೆ ಪ್ರಾರಂಭದಲ್ಲಿ ನನ್ನ ಸ್ಥಿತಿ ಆ ಥರ ಇತ್ತು. ಒಂದು ಇಂಜೆಕ್ಷನ್ ಅಪ್ಲಿಕೇಶನ್ಗೆ ಅಬ್ಜೆಕ್ಷನ್ ಹಾಕಬೇಕು ಅಂತ ಹೇಳೋಷ್ಟು ನನಗೆ ಗೊತ್ತಿಲ್ಲದೆ ಇರೋ ಸ್ಥಿತಿನಲ್ಲಿ ನಾನು ಅದೇ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಯಾಗಿ 13 ವರ್ಷ 1 ತಿಂಗಳು, ಲಾ ಕಾಲೇಜ್ ಪ್ರೊಫೆಸರ್ ಆಗಿ, ಲಾಯರ್ ಆಗಿ 25 ವರ್ಷ. ಅಂದರೆ ಅಸಾಧಾರಣವಾದ ಕಷ್ಟ ನಮ್ಮ ವೃತ್ತಿನಲ್ಲಿರುತ್ತೆ. ನಾವು ಅದನ್ನು, ಇದು ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಅಂತ ನಿಮ್ಗೆ ಹೇಳಿದೆ. ನಮ್ಮೆಲ್ಲರ ಜೀವನದಲ್ಲೂ ಇಂಥ ಒಂದು ತಿರುವಿನ ಅಂಶ ಇರುತ್ತೆ. ಅದಕ್ಕೋಸ್ಕರ ಅದಕ್ಕೆ ನಾವು ಕಾಯಬೇಕು. ದಿಸ್ ಈಸ್ ಎ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಲೈಫ್. ಆವತ್ತಿನಿಂದ ನಾನು ಅಲರ್ಟ್ ಆಗಿರ್ತಿದ್ದೆ. ಏನನ್ನು ಹೇಳಬೇಕು ಅಂತ ಯಾರು ಹೇಳಿದ್ರು ಕೇಳ್ತಾ ಇಲ್ಲ, ತಯಾರು ಮಾಡಬೇಕು, ಓದಬೇಕು. ಈವನ್ ಟು ಆಸ್ಕ್ ಅನ್ ಅಡ್ಜರ್ನ್ಮೆಂಟ್ ಐ ಮಸ್ಟ್ ಬಿ ಪ್ರಿಪೇರ್ಡ್ ಅಂತ ನನಗೆ ಗೊತ್ತಾಯಿತು. ಒಂದು ಕೇಸನ್ನು ಮುಂದೂಡಬೇಕು ಅಂದ್ರೂ ಕೂಡ ಅದಕ್ಕೆ ತಯಾರಿ ಮಾಡಿ ಏನನ್ನು ಜಡ್ಜಿಗೆ ಹೇಳಬೇಕೋ ಅದನ್ನೇ ಹೇಳಬೇಕು ಅನ್ನುವಂಥ ತಿಳುವಳಿಕೆ. ಇದು ನಮ್ಮ
ಸುಖಗಳಷ್ಟೇ ನಮ್ಮ ಜೀವನವನ್ನು ಬದಲಾಯಿಸಲ್ಲ, ನಮ್ಮ ದುಃಖಗಳು ಅಷ್ಟೇ ಪ್ರಮಾಣದಲ್ಲಿ ನಮ್ಮ ಜೀವನವನ್ನು ಬದಲಾಯಿಸುತ್ತೆ. ಅದರಿಂದ ಸುಖೇ ದುಃಖೇ ಸಮೇ ಕೃತ್ವ ಲಾಭ ಲಾಭವು ಜಯಾಪಜಯ ಅನ್ನುವಂಥ ಮಾತಿಗೆ ನಾವು ಗೀತಾ ವಾಣಿ ಏನಿದೆಯೋ ಸುಖ ದುಃಖಗಳಲ್ಲಿ, ಲಾಭ ನಷ್ಟಗಳಲ್ಲಿ, ಜಯಾಪಜಯಗಳಲ್ಲಿ ಒಂದೇ ತೆರನಾಗಿರಬೇಕು, ಏಕಮುಖವಾಗಿರಬೇಕು ಅನ್ನುವಂಥದ್ದು. ಈ ಮೆಂಟಲ್ ಬ್ಯಾಲೆನ್ಸ್, ಈಕ್ವಿಲಿಬ್ರಿಯಮ್ ಅಂತ ಏನು ಹೇಳ್ತೀವೋ ಆ ಸಮಚಿತ್ತತೆಯನ್ನು ಸಾಧಿಸೋದು ತುಂಬ ಕಷ್ಟ ಇದೆ. ಅದರಿಂದ ನಾವಿವಾಗ ಹೇಳ್ತೀವಿ ಕಾಂಪಿಟೇಟಿವ್ ವರ್ಲ್ಡ್, ಮಾರ್ಕೆಟಿಂಗ್ ವರ್ಲ್ಡ್. ನಮಗೆ ನೀನು ಗುರಿ ಮುಟ್ಟಲೇಬೇಕು, SLC 95% ಅಂತ ಹೇಳ್ಬಿಡ್ತೀವಿ. ಅವನು ಹಗಲಲ್ಲ ಏನೂ ಮಾಡೋಕ್ಕಲ್ಲ, ಮನೆಯಾಗೆ ಏನು ಅಮ್ಮ ಏನಾರು ಒಂದು ಬೆಡ್ಶೀಟ್ ತಂದು ಹಾಕೋ ಮಗು ಅಂದರೆ ಇಲ್ಲ ಕಣಮ್ಮ ನಾನು ಓದ್ತಾ ಇರಬೇಕು, 95% ನೀವು ಗೋಲ್ ಸೆಟ್ ಮಾಡಿದಿರಲ್ಲ ಅಂತ ಹೇಳ್ತಾರೆ. ಸೊ ವಿ ಆರ್ ಇನ್ ಎ ಮಾರ್ಕೆಟಿಂಗ್ ವರ್ಲ್ಡ್, ಕಾಂಪಿಟೇಟಿವ್ ವರ್ಲ್ಡ್, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ. ಅದಕ್ಕೆ ಬಹಳ ಹುಷಾರಾಗಿ ನಾವು ಜೀವನನ ಹ್ಯಾಂಡಲ್ ಮಾಡಬೇಕಾಗುತ್ತೆ ಅಂತ ಅಂದರೆ ಇನ್ನೊಂದು ತಿರುವಿನ ಅಂಶ ಹೇಳ್ತೀನಿ, ಅದನ್ನು ಕೂಡ ಇದೂ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಜನಾರ್ದನ್ ಅಂತ ನನ್ನ ಲಾ ಕಾಲೇಜು ಪ್ರಿನ್ಸಿಪಾಲ್ರು, ವಿವೇಕಾನಂದ ಲಾ ಕಾಲೇಜ್ನಲ್ಲಿ ನಾನು ಪ್ರೊಫೆಸರಾಗಿ ಕೆಲಸ ಮಾಡ್ತಾಯಿದ್ದೆ. ಭಾಳ ಮೇಧಾವಿಗಳು. ಅದರಲ್ಲಿ 2-3 ನಾವು ಹೈಕೋರ್ಟ್ ಜಡ್ಜ್ ಆಗಿದ್ವಿ. ಅದರಲ್ಲಿ ರಮೇಶ್ ಅಂತ ಪ್ರಿನ್ಸಿಪಾಲ್ರಾಗಿದ್ದರು, ಅವರು ಹೈಕೋರ್ಟ್ ಜಡ್ಜ್ ಆದರು. ನಾನು ಹೈಕೋರ್ಟ್ ಜಡ್ಜ್ ಆದೆ. CH ಹನುಮಂತರಾಯ್ ಅಂತ ದೊಡ್ಡ ಫೇಮಸ್ ಕ್ರಿಮಿನಲ್ ಲಾಯರ್ ಇನ್ ಬ್ಯಾಂಗ್ಳೂರ್ ಸಿಟಿ, ಜನಾರ್ದನ್ ಅಡ್ವೊಕೇಟ್ ಜನರಲ್ ಆದರು. ಇಂಥ ಗುಂಪು ಇದಕ್ಕೆ. ಅವರು ಬಿಲ್ಲಪ್ಪ ಹೆಂಗೆ ಅಂತಂದರೆ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್, ಯಾವುದರಲ್ಲೂ ಇಡ್ತಾ ಇಲ್ಲ, ಆದರೆ ಎಲ್ಲದನ್ನೂ ಒಂದು ಚೂಚು ತಿಳ್ಕೊಂಡಿದ್ದಾನೆ ಅಂತ. ಅಂದರೆ ಲೈಕ್ ಅನ್ ಆಲ್ರೌಂಡರ್. ಅವನಿಗೆ ಏನ್ಷಿಯಂಟ್ ಲಾ, ಇವತ್ತು ಪ್ರೊಫೆಸರ್ ಬಂದಿಲ್ಲ, ಏನ್ಷಿಯಂಟ್ ಲಾ ಮಾಡೋರು ಬಿಲ್ಲಪ್ಪಗೆ ಫೋನ್ ಮಾಡಿರಿ, ಅವನು ಬಂದು ಮಾಡ್ಕೊತಾನೆ ಹೋಗ್ತಾನೆ ಅಂತ ಹೇಳ್ತೆ. ಲಾ ಆಫ್ ಕಾಂಟ್ರ್ಯಾಕ್ಟ್ಸಲ್ಲಿ ಏನೋ ಒಂದು ಪ್ರಾಬ್ಲಮ್ ಇತ್ತು, ಪಾಠ ಅವ್ರ ಪ್ರೊಫೆಸರ್ ಬಂದಿಲ್ಲ, ಬಿಲ್ಲಪ್ಗೆ ಹೇಳ್ರಿ ಅಂತ. ಸೊ ಇದು ನನಗೇನು ಮಾಡ್ತಂದರೆ, ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗೊಂದೊಂದು ನುಡಿ ಕಲಿತು ವಿದ್ಯಾದ ಪರ್ವತವೇ ಆದ ಸರ್ವಜ್ಞ ಅನ್ನೋ ಥರ ಎಲ್ಲರೂ ಪ್ರಶ್ನೆ ಕೇಳೋದು, ನಗೋದು, ಆಮೇಲೆ ಪ್ರಶ್ನೆ ಕೇಳೋದು, ಉತ್ತರ ಹುಡ್ಕೋದು, ನಾನು ತಿಳ್ಕೊಳ್ಳೋದು, ನನಗೆ ಗೊತ್ತಿಲ್ಲದೆ ಇರೋದು ಉತ್ತರ ಹುಡ್ಕೋದು. ಅದರಿಂದ ಆಗಿ ಒಂದೊಂದು ನಾನು ಐ ಹ್ಯಾವ್ ಟೇಕನ್ ಎವ್ರಿ ಕ್ವೆಶ್ಚನ್ ಆ್ಯಸ್ ಅನ್ ಆಪರ್ಚುನಿಟಿ ಫಾರ್ ಮೀ ಟು ಇಂಪ್ರೂವ್. ನನ್ನ ಸುಧಾರಣೆಗೆ ಒದಗಿ ಬಂದಿರುವಂಥ ಅವಕಾಶ ಅಂತ, ನನ್ನ ಜೀವನದ ಎಲ್ಲ ಕಠಿಣ ಸಂದರ್ಭಗಳನ್ನು ನನಗೆ ಒದಗಿ ಬಂದಿರುವಂಥ ಅವಕಾಶ ಅಂತ ತಿಳ್ಕೋಬೇಕು. ನಮ್ಮ ಜೀವನದಲ್ಲಿ ಇಂಥ ಕಠಿಣ ಪ್ರಸಂಗಗಳು ಬಂದಾಗ ದೇ ಆರ್ ಆಪರ್ಚುನಿಟೀಸ್ ಫಾರ್ ಅಸ್ ಟು ಕರೆಕ್ಟ್ ಅವರ್ ಸೆಲ್ಫ್ ಅಂತ ನಾವು ತಿಳ್ಕೋಬೇಕು. ಆಗ ಚೆನ್ನಾಗಾಗುತ್ತೆ. ಆವಾಗ ಜನಾರ್ದನ್ ಒಂದು ದಿವಸ ನೋಡಿದ್ರು. ಆಮೇಲೆ ಯಾರೋ ಹೇಳಿದರು, ನನಗೆ 4 ವರ್ಷ ಸ್ಟೈಫಂಡ್ ಬರ್ತಾಯಿದೆ, 500 ರೂಪೀಸು, ಮುಂದಿನ ತಿಂಗಳು ಮುಗಿಯುತ್ತೆ, ನಮ್ಮೂರಿಗೆ ಹೋಗ್ತೀನಿ ಅಂತ. ಇಲ್ಲಿ ವಸ್ತ್ರಕ್ಕೆ ಬರೋದು, ಚಿತ್ರದುರ್ಗದಲ್ಲಿ ಪ್ರಾಕ್ಟೀಸ್ ಮಾಡೋದು ಅಂತ ನನ್ನ ಯೋಚನೆ ಇತ್ತು. ಒಬ್ಬರು ನನ್ನ ಸ್ನೇಹಿತರು ಬಂದು, ಜನಾರ್ದನ್ ಅಂತ MR ಜನಾರ್ದನ್ ಅಂತ ಇದ್ದಾರೆ, ಅವಿನ್ಯೂ ರೋಡ್ನಲ್ಲಿದ್ದಾರೆ, ಎಂಟ್ರೆನ್ಸಲ್ಲೇ ಇದ್ದಾರೆ, ಅಲ್ಲಿ ಹೋಗಿ ಅವರು ಲಾ ಕಾಲೇಜ್ ಇದೆ, ಅಲ್ಲಿ ನೀನೊಂದು ಪ್ರೊಫೆಸರ್ ಕೆಲಸ ಕೇಳು, ನೀನು ಇಲ್ಲೇ ಇರು, ನೀನು ಎಲ್ಲರೂ ಬೆಂಗಳೂರಿಗೆ ಬರಬೇಕು ಅಂತಾರೆ, ನೀನು ಇಲ್ಲಿಗೆ ಬಂದು ವಾಪಸ್ ಹೋಗ್ತೀನಿ ಅಂತೀಯಲ್ಲ ಬಿಲ್ಲಪ್ಪ, ನೀನು ಇಲ್ಲೇ ಇರಬೇಕು ಅಂತಂದರು. ಜನಾರ್ದನ್ ಹತ್ರ ಹೋದೆ. ನಮಸ್ಕಾರ ಸರ್ ಅಂತ ಅಂದೆ. ನಮಸ್ಕಾರ ಅಂತ ಅವರು ನಮಸ್ಕಾರ ಮಾಡಿದ್ರು. ಆಮೇಲೆ ಏನು ಬಂದ್ರಿ ಅಂತಂದು, ಹಿಂಗೆ ಸರ್ ನಾನು ಬಿಲ್ಲಪ್ಪ ಅಂತ ನನ್ನ ಹೆಸರು, ನಾನೇನು ನಿಮ್ಮನ್ನು ಯಾವತ್ತೂ ನೋಡಿಲ್ಲ, ಒಂದು ಕೆಲಸ ಕೇಳೋಣ ಅಂತ ಬಂದೆ ಅಂತಂದು. ಬಿಲ್ಲಪ್ಪ 6 ಹೊಸದಾಗಿ ಲಾ ಕಾಲೇಜ್ ಓಪನ್ ಆಗುತ್ತೆ, ವಿವೇಕಾನಂದ ಲಾ ಕಾಲೇಜು, 6 ಜನ ಪ್ರೊಫೆಸರ್ ಬೇಕು, ಅವರು ಮ್ಯಾನೇಜ್ಮೆಂಟಿಗೆ ಸೇರಿರೋದು, ನನಗೇನು ಇಲ್ಲಪ್ಪ, ಡಿಸ್ಕ್ರಿಷನ್ ಇಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ, ನೋಡಿ ಇದೇ ಮಾತು ಹೇಳಿದೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂದ್ಬಿಟ್ಟೆ ನಾನು.
ನೀನು ಕೇಳೋದು ನಿನ್ನ ಕೆಲಸ, ಅವ್ರ ಕೆಲಸ ಕೊಡ್ತಾರೋ ಇಲ್ವೋ ಅದು ಅವ್ರ ಕೆಲಸ ಅದು. ಅದಕ್ಕೋಸ್ಕರ ನಿಮ್ಮನ್ನು ಕೇಳಿದೆ ಸ್ವಾಮಿ ಅಂತ ಒಂದೇ. ಅವ್ರಿಗೇನೋ ಹಿಡ್ಕೊಂಬಿಡ್ತದು. ಅವ್ರಿಗೆ ಹಿಡ್ಕೊಂಡೇನಾಗಾಯಿತು, ಅವರು ಬಿಲ್ಲಪ್ಪ ನಿನ್ನ ಬಯೋಡಾಟಾ ಕೊಡು ಅಂದರು. ನಂದೇನು ಬಯೋಡಾಟಾ ಇರುತ್ತೆ, ಹಳ್ಳಿಗೆ ಹುಟ್ಟಿರೋದು. ಅದಕ್ಕೆ ತಂದೆ ಹೆಸರು, ತಾಯಿ ಹೆಸರು, ಕ್ವಾಲಿಫಿಕೇಷನ್ BSc LLB ಅಂತ ಮಾಡಿದೆ. ಆವಾಗ ದುರ್ಗಾಂಬಿಕಾ ಟ್ಯುಟೋರಿಯಲ್ ಅಂತ ನಡೆಸ್ತಾಯಿದ್ವಿ ಇಲ್ಲಿ ಸಿನಿಮಾ ಥಿಯೇಟ್ರ್ ಇತ್ತಲ್ಲ ವಿಜಯಲಕ್ಷ್ಮಿ, ಅಲ್ಲಿ ಜೈನ್ ಟೆಂಪಲಲ್ಲಿ ಒಂದು ಇದನ್ನು ತಗೊಂಡು ನಡೆಸ್ತಾಯಿದ್ವಿ. ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹಾಕಿದೆ. ಅದನ್ನು ನೋಡ್ತಾರೆ, ಸುಂದರವಾದ ಕೈ ಬರವಣಿಗೆಗೆ 5 ಅಂಕಗಳು ಅಂತ ಇತ್ತು ನಮಗೆ ಆ ಕಾಲದಲ್ಲಿ. ಸುಂದರವಾದ ಕೈ ಬರವಣಿಗೆಗೆ 5 ಅಂಕಗಳು ಅಂತ ಇತ್ತು. ನೀಟಾಗಿ ಬರೆದೆ ಬಿಲ್ಲಪ್ಪ ಇದು ಅಂತ ಹೇಳ್ಕೊಂಡು. ಅವರೆಲ್ಲ ಸುತ್ತು ಸರ್ಕ್ಯುಲೇಟ್ ಮಾಡಿಬಿಟ್ರು. ನೋಡ್ರಿ ಬಿಲ್ಲಪ್ಪ ಎಷ್ಟು ಚೆನ್ನಾಗಿ ಬರ್ತಾನೆ, ಬಿಲ್ ನೋಡ್ರಿ ಅಂತ ಹೇಳಿದ್ರು. ಬಿಲೀವ್ ಮೀ ಆರ್ ನಾಟ್, ನನ್ನನ್ನು ನೀವು ನಂಬೋದು, ದಿಸ್ ಈಸ್ ಎ ಫ್ಯಾಕ್ಟ್, ನಡೆದಿರೋವಂಥ ಘಟನೆ. ಮಾರನೇ ದಿವಸ ಅರ್ಲಿ ಮಾರ್ನಿಂಗ್ ಜನಾರ್ದನ್ MR ಜನಾರ್ದನ್ ಅವರು ಲಿಂಕ್ ರೋಡ್ನಲ್ಲಿ ನನ್ನ ಬಾಗಿಲು ಕದ ತಟ್ತಾಯಿದ್ರು. ಬಿಲ್ಲಪ್ಪ ಇದು ಅವರು ಹೇಳಿರೋ ಮಾತನ್ನೇ ನಾನು ನಿಮಗೆ ಹೇಳ್ತೀನಿ, ಯಾಕೆಂದರೆ ಅದರಲ್ಲಿ ಒಂದು ಸೆನ್ಸ್ ಇದೆ. ಸಮ್ 6th ಸೆನ್ಸ್ ಟೆಲ್ಸ್ ಮೀ, ಅವರು ಹೇಳಿರೋ ಮಾತನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬಿಲ್ಲಪ್ಪ, ಸಮ್ 6th ಸೆನ್ಸ್ ಟೆಲ್ಸ್ ಮೀ ದಟ್ ಐ ಶುಡ್ ಇನ್ವೈಟ್ ಯು ಟು ಟೀಚ್ ಇನ್ ಅವರ್ ಲಾ ಕಾಲೇಜ್ ಅಂತ ಹೇಳಿ. ಬಿಲ್ಲಪ್ಪ, ಯಾವುದೋ ಒಂದು ಅತೀಂದ್ರಿಯ ನನಗೆ ಹೇಳ್ತಾ ಇದೆ, ಬಾಧೆ ಮಾಡ್ತಾ ಇದೆ, ನಿಮ್ಮನ್ನು ನಮ್ಮ ಲಾ ಕಾಲೇಜ್ನಲ್ಲಿ ಪಾಠ ಹೇಳ್ಕೊಡೆ ಕರಿಬೇಕು ಅಂತ ಅದಕ್ಕೆ ಬಂದಿದ್ದೀನಿ ಅಂತ ಅಂದರು. ನೋಡಿ, ಆ ಒಂದು ಘಟನೆ ಮಲ್ಲೇಶ್ವರಂ ಕರ್ಕೊಂಡೋದ್ರು. ಅವ್ರಿಗೆ ಮಕ್ಕಳಿಲ್ಲ. ಜನಾರ್ದನ್ ಅಂದರೆ ಫೇಮಸ್. ಇದು ಯಾವ ವಿಷಯದಲ್ಲೇ ತಗೊಳ್ಳಿ, ಮಲ್ಲೇಶ್ವರಂ ಕರ್ಕೊಂಡೋದ್ರು. ನಿನಗೆ ಬೇಕಾದ ಬೂಟ್ಸ್ ತಗೋ ಅಂದರು, ನಿನಗೆ ಬೇಕಾದ ಶರ್ಟ್ ತಗೋ, ಪ್ಯಾಂಟ್. ನಾನು ಹೆಂಗೂ ಪುಕ್ಸೆಟ್ಟೆ ಅಲ್ಲ, ಸರಿ ಒಳ್ಳೆಯದೇ ಆರಿಸ್ಕೊಂಡೆ. ಆಮೇಲೆ ಸನ್ಮಾನ್ ಹೋಟ್ಲ್ ಅಂತ ಇತ್ತು ನಮ್ಮ ಇದರಲ್ಲಿ, ಅಲ್ಲಿ ಕರ್ಕೊಂಡೋಗಿ ರವಾ ಇಡ್ಲಿ, ಅವ್ರಿಗೆ ರವಾ ಇಡ್ಲಿ ಅಂದರೆ ಭಾಳ ಇಷ್ಟ. ರವಾ ಇಡ್ಲಿ ನನಗೂ ಕೊಡ್ತಾರೆ. ಆವಾಗಿನ ಇಡ್ಲಿ ನೋಡಿದ್ರೆ ಇವಾಗ ಮೈಕ್ರೋಸ್ಕೋಪ್ ನೋಡ್ಬೇಕು, ಈಗ ಆವಾಗ ಕಣ್ಣಿಗೆ ಕಾಣಿಸೋದು. ಆ ಇಡ್ಲಿ ಕೊಡಿಸಿದ್ರು, ತಿಂದು ಹಾಕಿ ಮನೆಗೆ ಒಂದು ಬೇಕ್ರಿಗೆ ಹೋಗಿ ಮಕ್ಕಳಿಗೆ ಸ್ವೀಟ್ ತೊಗೊಂಡು 3 ಜನ ಮಕ್ಕಳು, ಸಣ್ಣವು ಎಲ್ಲ 5 ವರ್ಷದೊಳಗೆ 3 ಜನ ಮಕ್ಕಳಾಗಿದ್ದಾರೆ. ಅಲ್ಲೊಂದು ಅಳುತ್ತೆ, ಇಲ್ಲೊಂದು ಇನ್ನೇನು ಮಾಡ್ಕೊಂಡ್ರೆ, ಇನ್ನೊಂದು ತೊಟ್ಲಿದೆ ಅದು ಲಿಂಕ್ ರೋಡ್ನಲ್ಲಿ. ಮಕ್ಕಳಿಗೆ ಕೊಡ್ರಿ ಅಂತಂದು ಅವರು ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರೊಫೆಸರ್ ಬಿಲ್ಲಪ್ಪ ಅಂದರೆ ಐ ಬಿಕೇಮ್ ಎ ಪ್ರೊಫೆಸರ್ ಆಫ್ ಲಾ. ಐ ಬಿಕೇಮ್ ಪ್ರೊಫೆಸರ್ ಬಿಲ್ಲಪ್ಪ. ನಾನು ಜಡ್ಜಾಗಿ ಲಾಯರ್ ಆಗಿದ್ದನ್ನು ಕೂಡ ಪ್ರೊಫೆಸರ್ ಬಿಲ್ಲಪ್ಪ ಅನ್ನೋದೇ ನನಗೆ ಫೇಮಸ್ ಆಯಿತು. ಆ ರೀತಿ ನಡವಳಿಕೆ ಆಯಿತು. ಮುಂದಿನ ದಿನಗಳೆಲ್ಲ ವಿತಿನ್ 15 days ರವೀಂದ್ರನ್ ಅಂತ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆದರು. ಅವರು ನನ್ನ ಹೆಸರು KSRTC ರೆಕಮೆಂಡ್ ಮಾಡಿದ್ರು. KSRTCನವ್ರು ತಗೊಂಡಿದ್ದರಿಂದ ಆ ಎಲ್ಲ ಕೇಸುಗಳು ಜಯಲಲಿತಾ ಟ್ರಾನ್ಸ್ಪೋರ್ಟ್ ಅಂತಿತ್ತು, ತಿರುವಳ್ಳೂರು ಟ್ರಾನ್ಸ್ಪೋರ್ಟು, ಕನ್ನಡ ಸಾಹಿತ್ಯ ಪರಿಷತ್, ದೊಡ್ಡ ಇವು ಕೇಸುಗಳು. ಒಂದು 15 ದಿವಸದಲ್ಲಿ ನಾನು ಶ್ರೀಮಂತ ಊರಿಗೆ ಹೋಗಬೇಕು ಅನ್ನೋನು ದೊಡ್ಡ 100 ಕೇಸುಗಳು ಹಿಡ್ಕೊಂಡು ಕೂತಿದ್ದೀನಿ. ಅದಕ್ಕೆ ವಕಾಲತ್ತು ಹಾಕೋಕ್ಕೆ ದುಡ್ಡಿಲ್ಲ, ವಕಾಲತ್ತು ಹಾಕೋಕ್ಕೆ ದುಡ್ಡಿಲ್ಲ. ಅಷ್ಟು ಕೇಸುಗಳು ನನಗೆ ಬಂತು. 100 ಕೇಸುಗಳು ಏಕಕಾಲದಲ್ಲಿ ಬಂತು. ಆಮೇಲೆ ನಮ್ಮ ದೇವಪುರದವರು ರಮೇಶ್ ಅಂತ ಒಬ್ಬರು ಇದ್ದರು, ಇನ್ನೊಬ್ಬರು ಇದ್ದರು, ಅವ್ರ ಹೆಸರು ಗೊತ್ತಿಲ್ಲ. ಅವರಿಬ್ಬರ ಹತ್ರ 500 ರೂಪಾಯಿ ಸಾಲ ತಗೊಂಡು ವಕಾಲತ್ತು ಹಾಕಿದೆ. 1 ರೂಪಾಯಿ ಸ್ಟ್ಯಾಂಪ್ ಇತ್ತು ಆವಾಗ. ವಕಾಲತ್ತು ಹಾಕಿ ಆಮೇಲೆ ಅವ್ರದ್ದು ದುಡ್ಡು ಕೊಟ್ಟೆ, ವಾಪಸ್ ಕೊಟ್ಟೆ. ದಿಸ್ ಈಸ್ ಹೌ ಹಿರಿಯರ ನಮ್ಮ ಬ್ಲೆಸ್ಸಿಂಗ್ಸ್ ಇದ್ದರೆ ಏನು ಬೇಕಾದ್ರೂ ಆಗ್ಬೋದು. ಭಗವಂತನ ಕೃಪೆ ಇದ್ದರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್, ಎನಿ ಮ್ಯಾನ್ ಕ್ಯಾನ್ ಬಿಕಮ್ ಎನಿಥಿಂಗ್ ಅನ್ನೋದು ನನಗೆ ಅನುಭವ ಆಗಿ ಬಿಟ್ಟಿದೆ. ಅದನ್ನು ಅಲ್ಲಿಗೆ ನಿಲ್ಲಿಸೋಣ. ಅದಕ್ಕೆ ಇನ್ನೊಂದು ಅಶೋಕ್, ಇದು ಸ್ವಲ್ಪ ತಮಾಷೆ ಆಗಿದೆ, ಇದನ್ನು ನಿಮಗೆ ಶೇರ್ ಮಾಡಿ ಕೇಳ್ತೀನಿ. ಹೊಸದಾಗಿ ಮದುವೆ ಆಗಿದ್ದೆ ನಾನು. ಬೆಂಗಳೂರಿಗೆ ಹೋದಾಗ ಹೆಂಡ್ತಿ ಇನ್ನೂ ಒಂದು ವರ್ಷದ ಒಳಗೆ ಆಗಿತ್ತು ಅಷ್ಟೇ. ಹೆಂಡ್ತಿನೂ ಕರ್ಕೊಂಡು ಹೋಗಿದ್ದೀನಿ.
ನಿನಗೆ ಅಶೋಕ ಹೋಟ್ಲು ಅಂದರೆ ಸಿನಿಮಾದಲ್ಲೆಲ್ಲ ತೆಗೆದಿರೋ ಅಂಥದ್ದು ಭಾರಿ ಫೇಮಸ್ ಹೋಟ್ಲು, ಆ ಕಾಲಕ್ಕೆ 5 ಸ್ಟಾರ್ ಹೋಟ್ಲು, ಅಲ್ಲಿಗೆ ಕೊಡಿಸ್ತೀನಿ ನಡಿ ಅಂತ ಯಜಮಾನ್ರು ಕರ್ಕೊಂಡು ಹೋಗ್ತಾರೆ ಅಂತ. ಅಲ್ಲೋಗಿ ಮೆನು ಕೊಡಪ್ಪ ಅಂತ ಕೊಡ್ತಾನೆ, ಎಲ್ಲ ರೇಟ್ ಜಾಸ್ತಿ ಆಗಿರ್ತದೆ. ಏನ್ರಿ ಇದು, ಇಡ್ಲಿಗೆ ಇಷ್ಟು ದುಡ್ಡು, ಈ ಐಸ್ ಕ್ರೀಮ್ಗೆ ಇಷ್ಟು ದುಡ್ಡು ಅಂತಂದು ಸುಸ್ತಾಗ್ಬಿಡ್ತು. ಅದನ್ನ ಮೆನು ನೋಡಿನೇ ಬಂದಿದ್ವಿ, ಏನಾದ್ರು ತಿಂದು ಹೋಗಲೇಬೇಕು, ಹಂಗೆ ಹೋಗಬಾರ್ದು ಅಂತ. ಏನಾದ್ರು ಒಂದು ಸಣ್ಣದು ಹೇಳ್ತೀನಿ, ಅದರಲ್ಲೇ ಹೆಂಗೋ ಮ್ಯಾನೇಜ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಕೊಂಡೆ. ಒಂದು ಐಸ್ ಕ್ರೀಮ್ ಕೊಡಪ್ಪ ಅಂತಂದೆ. ಆ ಐಸ್ ಕ್ರೀಮ್ ಕೊಟ್ಟ ಅವನಿಗೆ, ತಿಂದು ಬಿಲ್ ಹಾಕ್ತಾನೆ. ಅದು ಭೂಭಾರ ಆಗಿದೆ, ಶಿವಧನುಸ್ಸು ಆಗಿದೆ, ಎತ್ತಕ್ಕಾಗ್ತಾ ಇಲ್ಲ. ಬಿಲ್ ಕೊಟ್ಟು ಕಡ್ಕೆ. ಆವಾಗ ಯಜಮಾನಿ ನನ್ನ ಕಿವಿಗೆ ಹೇಳಿದ್ರು, ಏನ್ರಿ ಇಷ್ಟೊಂದು ದುಡ್ಡು, ಇಷ್ಟಕ್ಕೆ ಐಸ್ ಕ್ರೀಮ್ಗೆ ಇಷ್ಟು ದುಡ್ಡು ಅಂತ ಹೇಳಿದೆ. ದಡ್ಡಿ, ಕೂತೆದ್ರೆ ಈ ಹೋಟ್ಲಲ್ಲಿ ಇಷ್ಟು, ಇನ್ನು ಮಲಗಿದ್ರೆ ಇನ್ನೂ ಜಾಸ್ತಿ, ನಡಿ ಹೋಗೋಣ ಅಂತಂದ್ರೆ. ಅದು ಇವತ್ತಿಗೂ ಕೂಡ ನಮ್ಮ ಇದಾಗಿ ಇದಿದೆ, ನಮಗೆ ಇದಾಗಿದೆ. ಇನ್ನೊಂದು, ವೃತ್ತಿನಲ್ಲಿ ಯಾವ್ಯಾವ ಥರ ನಾವು ಡ್ರಾಮಾ ಮಾಡಬೇಕಾಗುತ್ತೆ, ನಾಟಕ ಮಾಡಬೇಕಾಗುತ್ತೆ ಅನ್ನೋದಕ್ಕೆ ಒಂದು ಇದನ್ನು ಹಾರಿಸ್ಕೊಂಡಿದ್ದೀನಿ. ಒಬ್ಬ ಪ್ರಿಂಟಿಂಗ್ ಪ್ರೆಸ್ ಮಾಲೀಕ ಅವನು. ಇಂದಿರಾ ಗಾಂಧಿ ಎಮರ್ಜೆನ್ಸಿ ಕಾಲ ಅದು. ಆವಾಗ ಒಂದು ಡೆಟ್ ರಿಲೀಫ್ ಆ್ಯಕ್ಟ್ ಅಂದರೆ ಋಣ ಪರಿಹಾರ ಕಾಯ್ದೆ ಅಂತ ಒಂದು ಕಾಯ್ದೆ ತಂದರು. ಇಷ್ಟು ಆದಾಯ ಬಂದರೆ ನೀವು ಕೊಟ್ಟವ್ರ ಸಾಲ ಕೊಡಬೇಕಾಗಿಲ್ಲ, ಮನ್ನಾ ಅನ್ನೋ ಲೆಕ್ಕದಲ್ಲಿ ಬಂತು. ಇವನು ಪ್ರಿಂಟಿಂಗ್ ಪ್ರೆಸ್ ಮಾಲೀಕ, ಇವನು ಜೋರಾಗಿ ಬಂದಿದ್ದ. ಇವನು ಡೆಟ್ ರಿಲೀಫ್ ಆ್ಯಕ್ಟಲ್ಲಿ ಐ ಆಮ್ ಎ ಡೆಟರ್ ವಿತಿನ್ ದಿ ಮೀನಿಂಗ್ ಆಫ್ ದಿ ಆ್ಯಕ್ಟ್, ದೇರ್ ಫೋರ್ ಐ ನೀಡ್ ನಾಟ್ ಪೇ ದಿ ಅಮೌಂಟ್ ಅಂತ ಒಂದು ಡಿಫೆನ್ಸ್ ತೊಗೊಂಡಿದ್ದೆ ಇದಕ್ಕೆ. ಇವನು ಬಂದ್ಬಿಟ್ಟು ಹಿಂಗೆ ಕಟ್ಕೊಂಡು ಸಫಾರಿ ಹಾಕ್ಕೊಂಡು ಸೂಟ್ ಹಾಕ್ಕೊಂಡು, ಹಾಂ ಸಾಹೇಬ್ರಿದ್ದಾರಾ ಅಂತಂದ ನಮ್ಮ ದೊಡ್ಡ ಸೀನಿಯರ್ಗೆ. ಹಾಂ ಇದ್ದಾರೆ, ಅಲ್ಲಿದ್ದಾರೆ ನೋಡ್ರಿ ಚೇಂಬರ್ನಲ್ಲಿ ಅಂದ್ಕೊಂಡೆ. ಹಿಂಗೆ ಹೋದ, ಹಿಂದಕ್ಕೆ ಕೈ ಕಟ್ಕೊಂಡು ಹೋದ. ಇದು ಶ್ರೀಮಂತರಿದು ವಿಧೇಯನಾಗಿರೋದಾದರೆ ಹಿಂಗಿರಬೇಕು, ಯಾವಾಗಲೂ ಹಿಂಗೆ ತಲೆ ಬಾಗಿ ಇರಬೇಕು. ಹಿಂಗಿದ್ರೆ ಅಂತಂದರೆ ಇವನು ಜಬರ್ದಸ್ತಾಗಿದ್ದಾನೆ ಅಂತ ತಿಳ್ಕೊಬೇಕು ಅದು. ಸೊ ಈ ಥರ ಬಂದ, ಸಫಾರಿ ಹಾಕ್ಯಂದಾನೆ ಎಲ್ಲ ಬಂದ. ಹಾಂ ನಮ್ಮ ಸೀನಿಯರ್ ಹಿಂಗೆ ನೋಡಿದ್ರಿ, ಹಾಂ ಏನಪ್ಪ ಅಂತಂದ್ರು. ಅದೇ ಪ್ರಿಂಟಿಂಗ್ ಪ್ರೆಸ್ ಕೇಸ್ ಇದೆಯಲ್ಲ, ಡೆಟ್ ರಿಲೀಫ್ ಆ್ಯಕ್ಟ್ ನಾವು ಇದಕ್ಕೆ ಅಂತ, ಅದು ಎವಿಡೆನ್ಸ್ಗಿದೆ, ಅದಕ್ಕೆ ನಿಮ್ಮನ್ನು ಕಂಡೋಗೋಣ ಅಂತ ಬಂದೆ. ಅಲ್ಲ ಕಣಯ್ಯ, ಹಿಂಗೆ ಬಂದರೆ ಕೋರ್ಟ್ನವ್ರು ನೀನು ಡೆಟರ್ ಅಂದ್ಕೊಂತಾರೇನೆಯ, ಸರಿಯಾಗಿ ಬರೋಗು ಅಂತಂದ. 2 ವಾರ ಆಗಿತ್ತು ಸಾರ್. ಎಲ್ಲ ಚಡ್ಡಿ ಹರ್ಕೊಂಡಿದ್ದಾನೆ, ಎಲ್ಲ ಹರ್ಕೊಂಡಾನೆ, ಗಡ್ಡ ಬೆಳೆಸ್ಬಿಟ್ಟಿದ್ದಾನೆ, ಸೇವಿಂಗ್ ಮಾಡ್ಕೊಂಡಿಲ್ಲ, ಹಂಗೆ ಹಾಕ್ಯಂದು ಬಡವನ ಥರ ಬಂದು ಹಿಂಗೆ ಕೈ, ಹೆಂಗಿದೆ ಸರ್ ಈಗ ಅಂತಂದೆ. ಈಗ ನೀನು ಸಾಕ್ಷಿ ಕೊಟ್ಟರೆ ಕೋರ್ಟ್ ನಂಬ್ತೆ ಬಾ. ಸೊ ದಿಸ್ ಈಸ್ ದಿ, ನಾವು ಎಲ್ಲರೂ ಕೂಡ ದಿಸ್ ಈಸ್ ದಿ ಡ್ರಾಮಾ ವಿ ಪ್ಲೇ. ನಮ್ಮ ಕೋರ್ಟ್ನಲ್ಲಿ ಈ ಥರ ನಡೆದಿರ್ಬೋದು, ಇನ್ನೊಂದು ಕಡೆ ಇನ್ನೊಂದು ಥರ ನಡಿಬೋದು, ಬಟ್ ಈ ರೀತಿಯೇ ಎಲ್ಲ ಆಗುತ್ತೆ. ಅಷ್ಟಕ್ಕೆ ನಾನು ನಿಲ್ಲಿಸ್ಬಿಡ್ತೀನಿ. ಇನ್ನು 2 ಜೋಕ್ಸ್ ಮಾತು ಹೇಳಿ ಆವಾಗ ನಗೋದ್ರಿಂದ ಲಾಭ ಏನು ಅನ್ನೋವಂಥದ್ದನ್ನು ನಾನು ಮಾತಾಡಿ ಅಲ್ಲಿಗೆ ಮುಗಿಸ್ತೀನಿ. ನೋಡಿ, ಕೋರ್ಟ್ನಲ್ಲಿ ಅನೇಕ ಇದಿರುತ್ತೆ, ನಾನು 2 ಮಾತ್ರ ತಗೊಳ್ತೀನಿ. ಹಲಸಿನ ಮರದ ಕೇಸು, ಈ ಹಾಳಾದ ಹಲಸಿನ, ಈ ಬೇವಿನ ಮರ, ಮಾವಿನ ಮರ, ಹಲಸಿನ ಮರ, ಹುಣಸೆ ಮರ ಇವೆಲ್ಲ ಬದಿಗೆ ಹಾಕಿರ್ತಾರೆ. ಸಾಮಾನ್ಯವಾಗಿ ಅವರು ಹಂಚ್ಕೊಂಡಿರಲ್ಲ, ಎಂದೋ ಒಂದಿನ ಯಾರು ಭಾಗಕ್ಕೆ ಹೋಗುತ್ತೆ ಗೊತ್ತಿರಲ್ಲ, ಹಾಕಿಬಿಟ್ರು. ಅಣ್ಣ ತಮ್ಮಂದಿರಿಗೆ ಡಿವೈಡ್ ಆಗೋಯ್ತು. ಅದಕ್ಕೆ ಅಣ್ಣ ನಿನ್ನ ಕಾಲು ಕಡ್ದುಬಿಡ್ತೀನಿ, ಇಲ್ಲಿ ಕೈ ಕಡಿತೀನಿ, ನಿನ್ನ ರೆಂಬೆ ಕೊಂಬೆ ಎಲ್ಲ ಹಲಸಿನ ಮರದ ನನ್ನ ಇದಕ್ಕೆ ಬಂದಿದೆ ಅಂತ ಹಲಸಿನ ಮರ ಹಾಕಿದ್ರು. ಅದು ಇವನ ಭಾಗಕ್ಕೆ ಬಂತು, ಇನ್ನೊಬ್ಬಂದು ಜಗಳ ಶುರುವಾಗೋಯ್ತು. ಅದು ಕೋರ್ಟ್ಗೆ ಹೋದ್ರು, ಹೈಕೋರ್ಟ್ಗೆ ಹೋಯ್ತು, ಎಲ್ಲ ಏನೆಲ್ಲ ಕೋರ್ಟ್ಗೆ ಹೋಗ್ಬೋದು, ಮೇಕ್ಕೆ ಹೋಗೋದು, ಕೆಳಕ್ಕೆ ಬರೋದು ಇದೆ. ಸೊ ಅವತ್ತು
ಕೆಳಗಿನ ಕೋರ್ಟಿಗೆ ರಿಮಾಂಡ್ ಮಾಡಿದರು. ಆ ಕೇಸನ್ನು ವಾಪಸ್ ಕಳಿಸಿದ್ರು. ಅವತ್ತು ವಿಚಾರಣೆ ಎಲ್ಲರಿಗೂ ವಕೀಲರಿಗೆ ಕುತೂಹಲ ಅಂತೆ, ಏನು ಇವತ್ತು ನಡೆಯುತ್ತಪ್ಪ, ಏನೋ ನಡೆಯುತ್ತೆ ಇವತ್ತು, ನಾವು ಕೋರ್ಟ್ನಲ್ಲಿರಬೇಕು ಅಂತ ಎಲ್ಲ ವಕೀಲರುಗಳು ಎಲ್ಲ ಕಟ್ಟಿ ಹಿಡ್ಕೊಂಡು ಎಲ್ಲ ನಿಂತ್ಕೊಂಡಿದ್ದಾರೆ, ವಾಚ್ ಮಾಡ್ತಾ ಇದ್ದಾರೆ. ಇದಕ್ಕೆ ವಾದಿ ಕಡೆ ವಕೀಲರು ಪ್ರಚಂಡವಾದವಾಗಿ ಮಾಡಿ, ಸ್ವಾಮಿ ಅಲಹಾಬಾದು, ಡೆಲ್ಲಿ, ಬಾಂಬೆ, ಕರ್ನಾಟಕ ಹೈಕೋರ್ಟ್ಗಳು ಈ ಥರ ಹೇಳುತ್ತೆ ಅಂತ ಹೇಳ್ಕೊಂಡು ಪ್ರತಿವಾದಿಗಳು ವಕೀಲರು ಇದ್ದರು. ಸ್ವಾಮಿ ಅದೇ ಅವರು ಹೇಳಿದ್ರು, ಬಾಂಬೆ, ಡೆಲ್ಲಿ, ಕೇರಳ, ತಮಿಳ್ನಾಡು ಈ ಹೈಕೋರ್ಟ್ ಈ ಥರ ಹೇಳುತ್ತೆ, ಅದರಿಂದ ನನ್ನ ಕಕ್ಷಿದಾರಿಗೆ ತೀರ್ಮಾನ ಕೊಡೋದು. ಅವರು ಹೇಳ್ತಾರೆ, ಜಡ್ಜ್ ಹೇಳ್ತಾರೆ, ವಾದಿಯ ವಕೀಲರು ಕೊಟ್ಟಂತಹ ತೀರ್ಪು ಏನಿದೆ ಅವೆಲ್ಲ ಮಾವಿನ ಮರಕ್ಕೆ ಸಂಬಂಧಪಟ್ಟಿರೋದು, ಇವರು ಕೊಟ್ಟಿರೋವಂಥ ತೀರ್ಪುಗಳು ಎಲ್ಲ ಬೇವಿನ ಮರಕ್ಕೆ ಸಂಬಂಧಪಟ್ಟಿರೋದು. ಹಲಸಿನ ಮರದ ಕೇಸು ತನ್ನಿ ಅಂತೇಳಿ ಮುಂದಕ್ಕೆ ಹಾಕ್ಬಿಡ್ತಾರೆ. ಹಲಸಿನ ಮರದ ಕೇಸಿದ್ದರೆ ತನ್ನಿ ಅಂತೇಳಿ ಮುಂದಕ್ಕೆ ಹಾಕಿಬಿಡ್ತಾರೆ ಕೇಸನ್ನು. ಬೆಳಿಗ್ಗೆಯಿಂದ ಎಲ್ಲ ವಕೀಲರು ಇದ್ದು ಭಾಗವಹಿಸಿದ್ದು ಒಂದು ಕ್ಷಣಾರ್ಧದಲ್ಲಿ ಮುಂದೋಗುತ್ತೆ. ಇನ್ನು ಒಂದು ಮಾತ್ರ ನಾನು ಹೇಳ್ತೀನಿ, ಇದನ್ನು ಹೇಳಲೇಬೇಕು. ನನ್ನ ಸ್ನೇಹಿತರೇ ಅವರು, ನನಗೆ ತುಂಬ ಆತ್ಮೀಯವಾಗಿ ಗೊತ್ತು. ವೆರಿ ಸ್ಮೈಲಿಂಗ್ ಫೇಸ್, ಎವರ್ ಅಜೈಲ್. ಅವರು ಎಂಥ ವಕೀಲರು ಅಂತಂದರೆ, ಜಡ್ಜಿಗೆ ಬಾರ ಮತ್ತು ಕುಸ್ತಿ ಬೀಳೋಣ ಅಂತ ತೋಳು ಮುದಿರಿದಂಥ ವಕೀಲ ಅವರು, ಆ ಥರ ವಕೀಲರವರು. ಅವ್ರದ್ದು ಒಂದು ಕೇಸ್ ನಡೀತಾ ಇದೆ, ಟ್ರೇಡ್ ಮಾರ್ಕ್ ಕೇಸ್. ಟ್ರೇಡ್ ಮಾರ್ಕ್ ಕೇಸ್ ಅಂದರೆ ಅದರಲ್ಲೇನು ಕಡಿಮೆ ಕ್ವಾಲಿಟಿ, ಒಬ್ಬ ಮನುಷ್ಯ ಏನು ಮಾಡ್ತಾನೆ, ಅವನದು ಕಡಿಮೆ ಕ್ವಾಲಿಟಿ ಇರುತ್ತೆ ಗೂಡ್ಸು, ಅದನ್ನು ಪ್ಯಾಕೆಟನ್ನು ಇವ್ರ ಥರದೇ ಮಾಡಿಬಿಟ್ಟು ಮಾರ್ಕೆಟ್ನಲ್ಲಿ ಅವ್ರದ್ದು ಗೂಡ್ಸು ಅನ್ನೋ ಥರ ಬಿಟ್ಬಿಡೋದು, ಲಾಭ ಮಾಡ್ಕೊಳ್ಳೋದು, ಅವ್ರಿಗೆ ನಷ್ಟ ಆಗುತ್ತೆ. ಅದು ಇದಕ್ಕೆ ಟ್ರೇಡ್ ಮಾರ್ಕ್ ವೈಲೇಷನ್ ಅಂತ ಇರುತ್ತೆ ಅದು. ಸೊ ಆ ಟ್ರೇಡ್ ಮಾರ್ಕ್ ಕೇಸ್ ಬಂತು, ಎಲ್ಲ ರಾಶಿ ಇವ್ರಿಗೆ ವಾದಿ ಪ್ಲೈಂಟಿಫ್ ಕಡೆ ಎಲ್ಲ ಈ ಚಿಕ್ಕ ಪ್ಯಾಕೆಟು ದೊಡ್ಡ ಪ್ಯಾಕೆಟ್ ಇಟ್ಟಿದ್ದಾರೆ, ಪ್ರತಿವಾದಿ ಕಡೆನೂ ಅದರ ಚಿಕ್ಕ ಪ್ಯಾಕೆಟ್ ದೊಡ್ಡ ಪ್ಯಾಕೆಟ್ ಎಲ್ಲ ಇಟ್ಟಿದ್ದಾರೆ. ಜಡ್ಜ್ ನೋಡ್ತಾರೆ, ಇದೂ ನವಿಲ್ ಮಾರ್ಕು ಅದೂ ನವಿಲ್ ಮಾರ್ಕು. ಜಡ್ಜಿಗೆ ಕನ್ವಿನ್ಸ್ ಆಗಿದ್ದಂಗೆ ಕಾಣಿಸುತ್ತೆ ಅದು. ವಾದಿ ವಕೀಲರು ಅದನ್ನು ನೋಡಿ, ಸ್ವಾಮಿ ಅದನ್ನು ನೋಡಿರಿ, ಪ್ಯಾಕೆಟ್ಗಳು ಈ ಪ್ಯಾಕೆಟ್ಗಳು ನೋಡಿರಿ, ನವಿಲ್ ಮಾರ್ಕು ಒಂದೇ ಥರ ಇದೆ, ಇವನು ಈ ರೀತಿ ಮಾಡಿ ಪ್ರತಿವಾದಿ ನಮಗೆ ತುಂಬ ನಷ್ಟ ಉಂಟು ಮಾಡ್ತಾ ಇದ್ದಾನೆ, ನಾವು ಮಾರ್ಕೆಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ, ಅಪಾರ ನಷ್ಟ ವ್ಯವಹಾರದಲ್ಲಿ ನಮಗಾಗಿದೆ, ಇದಕ್ಕೆ ಒಂದು ಇಂಜೆಕ್ಷನ್ ಕೊಡಿ ಅಂತ. ಅವ್ರ ಪ್ರತಿವಾದಿ ವಕೀಲರು ಏನು ಮಾಡ್ತಾರೆ, ಎಷ್ಟೆಲ್ಲ ಸಾಕ್ಷಿ ಇದೆ ಅಂತ ಎಲ್ಲ ಕುತೂಹಲ. ಜಡ್ಜಿಗೆ ಹೇಳಿದ್ರು ಅವರು, ಡಿಫೆಂಡೆಂಟ್ಸ್ ಅಡ್ವೊಕೇಟ್, ನೋಡ್ರಿ ಅಂತಂದು. ನೋಡಿದೆ ಅಂತ. ಇನ್ನೊಂದು ಸಾರಿ ನೋಡ್ರಿ ಅಂತ. ನೋಡಿದೆ ಇನ್ನೊಂದು ಸಾರಿ ನೋಡ್ರಿ ಅಂತಂದು. ನೋಡಿದೆ ಏನು ನೋಡಿದ್ರಿ ಅಂತ. ನವಿಲ್ ಮಾರ್ಕು ಅಂತಂದರು. ನೀವು ಸರಿಯಾಗಿ ನೋಡಿಲ್ಲ, ನಮ್ಮದು ಗಣ್ಣವಿಲು ಅವ್ರದ್ದು ಹೆಣ್ಣವಿಲು ಅಂತಂದು, ನಮ್ಮದು ಗಣ್ಣವಿಲು ಅವ್ರದ್ದು ಹೆಣ್ಣವಿಲು ಅಂತ ಹೇಳಿದ್ರು. ಸೊ ಅದಕ್ಕೆ ಆಗುತ್ತೆ ಆತ್ಮೀಯ ಬಂಧುಗಳೇ. ಇನ್ನು ನಗುವಿನ ಬಗ್ಗೆ ಒಂದು ಏನು ಅನುಕೂಲ ಆಗುತ್ತೆ ಅಂತಂದರೆ, ನಾವು ಯಾಕೆ ನಗ್ತಾ ಇರಬೇಕು ಅನ್ನೋದು ಎಲ್ಲ ನಮ್ಮ ಜೀವನದ ನೋಡಿ, ಸಮೂಹ ಒಂದನೇದು ಅಂದರೆ ಇಟ್ ಆಲ್ವೇಸ್ ಕೀಪ್ಸ್ ಅಸ್ ಹ್ಯಾಪಿ. ಮನುಷ್ಯ ಜೀವನದ ಮೂಲ ಉದ್ದೇಶ ಏನು ಅಂತಂದರೆ ಸಂತೋಷವಾಗಿರೋದು ಎಲ್ಲ ಸಂದರ್ಭದಲ್ಲೂ. ಇದು ಎಲ್ಲ ಬುದ್ಧ ಅಂಥವರೆಲ್ಲ ಬ್ಲಿಸ್ ಅಂತ ಕರಿತೀವಿ ನಾವು ಅದಕ್ಕೆ. ಅದು ಆ ಸ್ಟೇಜನ್ನು ರೀಚ್ ಆಗಿ ಎಲ್ಲವನ್ನು ಸಕಲವನ್ನು ತ್ಯಾಗ ಮಾಡಿ ಆ ಸ್ಟೇಜ್ ರೀಚ್ ಆಗೋದು ಕಷ್ಟ ಆಗ್ಬೋದು. ಅದು ಎಟರ್ನಲ್ ಬ್ಲಿಸ್ ಅಂದರೆ ಸದಾಕಾಲ ಸುಖಿಯಾಗಿರೋವಂಥ ಸ್ಥಿತಿ. ಆದರೆ ಸಮೂಹ ಜೀವನದಲ್ಲಿ ನಾವಿರೋ ರೀತಿಯಲ್ಲೇ ಸುಖವಾಗಿರೋದು ಹೇಗೆಂದರೆ, ಆಲ್ವೇಸ್ ಯು ಮಸ್ಟ್ ಕೀಪ್ ಲಾಫಿಂಗ್, ಸ್ಮೈಲಿಂಗ್. ಯಾವ ಸ್ಮೈಲ್ ಅನ್ನೋ ಅಂಥದ್ದು, ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ, ನಾವು ತೊಡಬಹುದಾಗಿರುವಂತಹ ಶ್ರೇಷ್ಠವಾದ ಆಭರಣ ಯಾವುದು ಅಂದರೆ ನಗೆ. ದ್ಯಾಟ್ ಈಸ್ ದಿ ಹೈಯೆಸ್ಟ್ ಥಿಂಗ್.
ನಾವು ನೋಡ್ಬೋದಾದಂಥ ಗಳಿಸ್ಬೋದಾದಂಥ ದೊಡ್ಡ ಆಭರಣ ಅಂದರೆ ನಗೆ. ನಾವು ಅಂದ್ಕೊಂತೀವಿ ಓಲೆ ಮಾಡಿಸ್ರಿ, ಇದು ಬಂಗಾರ ತಗೊಳ್ರಿ, ಏನೂ ಬೇಕಾಗಿಲ್ಲ. ಸದಾ ನಗೋ ಅಂತ ಇದೆಯಾ? ಎಲ್ಲರ ಜೊತೆಗೂ ನೀವು ಬೆರೆತಿದ್ದೀರಾ, ಎಲ್ಲರ ಕಷ್ಟ ಸುಖದಲ್ಲಿ ಆಗ್ತೀರಾ? ನಥಿಂಗ್ ಲೈಕ್ ದಟ್. ಆ ಥರ ಜೀವನ ಮಾಡೋದಕ್ಕೆ ಅದಕ್ಕೆ ಸಾಟಿನೇ ಇಲ್ಲ ಅಂತ ನಾವು ಹೇಳ್ಬೋದು. ಅದಕ್ಕೆ ಇಟ್ ಕಿಲ್ಸ್ ಪೇಯ್ನ್, ನಮ್ಮ ನೋವನ್ನು ಕಡಿಮೆ ಮಾಡುತ್ತೆ. ಅದಕ್ಕೆ ಇಟ್ ಹ್ಯಾಸ್ ಮೆಡಿಷನಲ್ ವ್ಯಾಲ್ಯೂ. ನೋಡಿ, ನಮ್ಮ ತಮ್ಮ ಇದಕ್ಕೆ ಹೋಗಿದ್ದ, ಎಲ್ಲಿಗೆ, ಮಣಿಪಾಲ್ಗೆ. ಅಲ್ಲಿ ಅವನು ನೋಡ್ಕೊಂಬಂದಿದ್ದಾನೆ, ಏನು ಲಾಫಿಂಗ್ ಥೆರಪಿ ಅಂತ ಮಾಡ್ತಾ ಇದ್ದಾರೆ ಇವತ್ತು. ಡಾಕ್ಟ್ರು ಚಿಕಿತ್ಸೆ ಕೊಡೋಕ್ಕೆ ನಗ್ತಾ ಇರಬೇಕು ಅಂತ ಹೇಳಿದಾರಂತೆ. ನಿಮಗೆ ಚಿಕಿತ್ಸೆ ಏನು ಅಂದರೆ ನಗದೇ ಚಿಕಿತ್ಸೆ ಅಂತ ಹೇಳಿದ್ದಾರೆ. ನಗ್ತಾ ಇರು ಅಂತ. ಅಲ್ಲೇನು ಮಾಡ್ತಾರೆ, ಬೂತ್ ಕನ್ನಡಿ ಇಡ್ತಾರೆ, ಅಲ್ಲೋಗಿ ನೀವೇ ನಿಂತ್ಕೊಂಡ್ರೆ ಹಿಂಗೆ ಕಾಣ್ತಿರ್ತಿದ್ರೆ. ಇನ್ನೊಂದರಲ್ಲಿ ಸ್ಲಿಮ್ ಆಗಿ ಇಷ್ಟು ಎತ್ತರದ ಹಿಂಗಿರುತ್ತೆ ಕನ್ನಡಿ ಇದಕ್ಕೆ. ಅದರಿಂದ ಇಷ್ಟು ವೈವಿಧ್ಯ ಇರಬೇಕಾದ್ರೆ ಒಂದು ಕನ್ನಡಿ ಮುಂದೆ ನಿಂತರೇ ನಾವೇನೇ ವಿಕಾರವಾಗಿ ಕಾಣೋದಾದರೆ, ಜಗತ್ತು ಇಷ್ಟು ಮನಸ್ಸುಗಳು ತುಂಬಿದೆಯಲ್ಲ, ಅವ್ರು ಹೇಳ್ದಂಗೆ ವೈವಿಧ್ಯತೆಯಿಂದ ಕೂಡಿದೆ. ಬಗೆಯಾಗಿ ಚಿಂತೆ ಮಾಡ್ತಾರೆ ಮನುಷ್ಯ. ಅವನಿಗೆ ಅವನ ಸಂದರ್ಭಕ್ಕೆ ತಕ್ಕಂತೆ ಅವನು ಯೋಚನೆ ಮಾಡ್ತಾ ಹೋಗ್ತಾನೆ. ಅದು ಇಟ್ ಹ್ಯಾಸ್ ಮೆಡಿಷನಲ್ ವ್ಯಾಲ್ಯೂ. ನಾವು ಸ್ಮೈಲ್ ಮಾಡ್ತಾ ಇರಬೇಕು ಯಾವಾಗಲೂ. ಯಾಕೆ ಅಂದರೆ ಅದು ನಮ್ಮ ಆರೋಗ್ಯವನ್ನು ಸುಧಾರಿಸುತ್ತೆ ಅಂತ. ಇಟ್ ಹ್ಯಾಸ್ ಎಜುಕೇಷನಲ್ ವ್ಯಾಲ್ಯೂ. ನಿಮಗೆ ಶೈಕ್ಷಣಿಕ ವ್ಯಾಲ್ಯೂ ಇದೆ. ಅದಕ್ಕೆ ನಿಮಗೆ ಎಕ್ಸಾಂಪಲ್ ಕೊಟ್ಟಿದೆ. ನನಗೆ ಹೆಂಗೆ ಉದಾಹರಣೆ, ನಮ್ಮನ್ನು ಹೆಂಗೆ ಪರಿವರ್ತನೆ ಮಾಡಬಲ್ಲದು. ಒಬ್ಬ ಸಾಧಾರಣವಾದಂಥ ಹಳ್ಳಿ ಕಡೆಯಿಂದ ಹೋಗಿರೋಂಥ ಒಂದು ವ್ಯಕ್ತಿ ಹೈಕೋರ್ಟ್ ಜಡ್ಜಾಗಿ ನಿವೃತ್ತಿಯಾಗಿ ಬರೋದು ಅಂಥದ್ದು ಅಂದರೆ ಅಸಾಧಾರಣವಾದ ವಿಷಯ. ಎ ಸ್ಮೈಲ್ ಕ್ಯಾನ್ ಡೂ ದ್ಯಾಟ್, ಅಚೀವ್ ದ್ಯಾಟ್. ನಮ್ಮ ಸಂಬಂಧಗಳನ್ನು ಜಾಸ್ತಿ ಕೂಡಿಸುತ್ತೆ ಅದು. ನೋಡಿ, ಇವಾಗ ನಾವೆಲ್ಲ ಇದ್ದೀವಿ, ಒಂದು ಮಾತು ಕೇಳಬೇಕು ಅನ್ನೋವಂಥದ್ದಕ್ಕಿದೆ. ಇಟ್ ವಿಲ್ ಬೈಂಡ್ ಅಸ್. ನಾವು ತಪ್ಪಿಸ್ಕೊಂಡು ಹೋಗೋಕ್ಕಾಗ್ದಂಗೆ ನಮ್ಮನ್ನು ಸ್ನೇಹಿತರನ್ನಾಗಿ ಮಾಡುತ್ತೆ. ಸಮೂಹ ಜೀವಿಗಳು. ನಾವು ಥಿಯಾಸಫಿಸ್ಟ್, ನಾವೊಂದು ವರ್ಗಪ್ಪ ಅನ್ನುವಂಥ ಸಂತೋಷವನ್ನು ನಮಗೆ ಕೊಡುತ್ತೆ. ಸೊ ಅಷ್ಟು ವಿಷಯಗಳನ್ನು ಹೇಳಿ ಕೊನೆಗೆ ಒಂದು ಮಾತು ಹೇಳೋದು, ನಗೋಣ, ನಗಿಸೋಣ, ನಗ್ತಾ ಬಾಳೋಣ ಅಂತ. ಸೊ DVG ಅವ್ರದ್ದು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ್ರು, ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗಿಸುವುದು ಅತಿಶಯದ ಧರ್ಮ, ನಗಿಸುವ ನಗುತ ಬಾಳುವ ವರವ ಬೇಡಿಕೊಳ್ಳೋ ಮಂಕುತಿಮ್ಮ. ನಮ್ಮೆಲ್ಲ ಪ್ರೇಯರ್ ಏನಿರಬೇಕಂದ್ರೆ, ದೇವರೇ ಸದಾ ಹಸನ್ಮುಖಿಗಳಾಗಿ ಜೀವನ ಮಾಡೋವಂಥ ನಮಗೆ ಅವಕಾಶ ಕೊಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.